ಚೈತ್ರ ರಘು ಮುಂದೆ ಹೋಗಿ, ಮುಂದೆ ಹೋಗಿ. ಚೈತ್ರ ರಘು ಮೈಕು. ಚೈತ್ರ ಮುಂದೆ ಹೋಗು, ಫುಲ್ ಮುಂದೆ ಹೋಗು. ಈ ಪರಿಸ್ಥಿತಿ ನನಗೇನೆ ಬರುತ್ತಪ್ಪ, ನನಗೆ ಯಾರಪ್ಪ ಬಿಡಿದೆ. ಇದರ ಮುಂದೆ ದೇವರ ಮನೆಯಲ್ಲಿ ಕಾಯ್ತಾ ಇದ್ದೀನಿ. ಮಾವಿನ ಮಕ್ಕಳುಗಳೆಲ್ಲ ದೇವರು ನಿಮ್ಮ ಸಮೃದ್ಧಿ ಮಾಡಬೇಕಾದ್ರೆ ಯಾರು ಅದನ್ನ ತಡೆಯಕ್ಕಾಗಲ್ಲ, ಯಾರು ಅದನ್ನ ತಡೆಯಕ್ಕಾಗಲ್ಲ. ದೇವರ ಮೇಲೆ ಎತ್ತಲು ಹೋಗ್ತಾನೆ ಇರ್ತಾರೆ. ಅದಾಗಿ ನೀವು ಹುಡ್ಕೊಂಡು ಬರುತ್ತೆ. ಇವಾಗ ಹುಡ್ಕೊಂಡು ಹೋಗಿ ಎಷ್ಟೋ ಸಲ ನಷ್ಟಗಳಾಗಿದೆ, ಅನ್ಯಾಯ ಆಗಿದೆ. ಹಾಗೆ ದೇವರು ಮುಂದೆ ದೇವರು ನಿಮ್ಗೆ ಇಟ್ಟದ್ದು ಕ್ಲೀನಾಗಿ ಗೊತ್ತಾಗುತ್ತೆ. ಅದಾಗೆ ನಿಮ್ಮನ್ನು ಹುಡುಕೊಂಡು ಆಮೆನ್. ಇಲ್ಲೇ ಒಂದು ಸ್ವಂತ ಸ್ಥಳ ಕೊಟ್ಟು ಆಮೆನ್. ಥ್ಯಾಂಕ್ ಯು ಜೀಸಸ್. ಸ್ಥಾಪನೆ ಮಾಡ್ತಾರೆ. ನಿಮ್ಮನ್ನ ಪುನಃ ಸ್ಥಾಪನೆ ಮಾಡಿ ಅನೇಕ ಜನರಿಗೆ ಸಾಕ್ಷಿಯಾಗಿ ನಿಮಗೆ ನಿಲ್ಲಿಸ್ತಾರೆ. ಥ್ಯಾಂಕ್ ಯು ಜೀಸಸ್. ಆಮೆನ್. ನಿಮ್ಮ ಟೈಮನ್ನು ಬರ್ತಾ ಇದೆ. ನೀವು ಕಾಯ ಟೈಮು ಮುಗಿತು. ಎಸ್. ಕ್ರಿಸ್ಮಸ್ ಒಳಗಡೆ ಬೆನ್ನಿ ಬ್ರದರ್ ಇನ್ನೂ ತುಂಬಾ ಬಿಸಿ ಆಗ್ಬಿಟ್ಟಿದೆ. ಆಮೆನ್. ಹೆಂಗೆ ಬಿಸಿ ಆಗ್ತಿದೆ ಅಂದ್ರೆ ಟೈಮೇ ಸಿಗಲ್ಲ ನಿಮಗೆ. ಸ್ತೋತ್ರ. ಟೈಮೇ ಸಿಗಲ್ಲ ನಿಮಗೆ. ನೀವಾಗೆ ಹುಡ್ಕೊಂಡು ಹೋಗಿದ್ದು ನಿಮ್ಗೆ ಏನೇ ನಷ್ಟ ಆಗಿದೆ. ಬಟ್ ಈಗ ದೇವರು ಕಳಿಸುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಬ್ಲೆಸ್ಸಿಂಗ್ ಏನಿದೆ ಅಂತ. ಯಾರು ನಿಮ್ಮನ್ನು ಇಲ್ಲಕ್ಕಾಗಲ್ಲ. ಅವಾಗ ನಿಮಗೆ ಹೇಳ್ತಾನೆ ಇದೆ. ಯೆಹೋಶುವ 1ನೇ ಅಧ್ಯಾಯ ಕ್ಲೀನಾಗಿ ಓದ್ಕೊಳ್ಳಿ. ನೀವು ಒಂದನ್ನ ಕ್ಲೀನಾಗಿ ಓದ್ಕೊಳ್ಳಿ. ಎಡಕ್ಕೆ ಬಲಕ್ಕೆ ತಿರುಗಬೇಡಿ. ಎಸ್. ಯಾರು ಹೇಳ್ಬೋದು ನಿಮಗೆ ದೇವರಲ್ಲಿ ನಿಮ್ಮನ್ನ ಬ್ಲೆಸ್ ಮಾಡ್ಕೊಂಡೇ ಬರ್ತಿದ್ದಾರೆ. ಬಟ್ ನಿಮ್ಗೊಂದು ಗುಡ್ ನ್ಯೂಸ್ ಇದೆ. ಒಂದು ಅಂತ ಎಲ್ಲರೂ ನಮಗೆ ಈಸಿಯಾಗಿ ಯಾರೇ ಇರ್ಬೋದು ನಮಗೆ ಕ್ಲೀನಾಗಿ ನಿಮಗೆ ಗೊತ್ತಿದೆ. ದೇವರು ನಿಮ್ಮನ್ನ ಬ್ಲೆಸ್ ಮಾಡ್ಕೊಂಡು ಅದೇ ಇಸ್ರಾಯೇಲ್ ಎಲ್ಲರೂ ಪ್ರೈಸಲ್ಲೇ ಇದ್ದಾರೆ. ಎಲ್ಲರೂ ಅದೇ ಹೇಳ್ತಾ ಇದ್ರು. ಅವ್ರ ಜೊತೆ ಸೇರ್ಕೊಂಡು ಗುರುಗುಟ್ರೆ ಎಷ್ಟು ಜನ ಆದ್ರು ಅಲ್ಲಿ. ಯೆಹೋಶುವ ಕಾಲೇಬ ಮಾತ್ರ ಸೇರ್ಕೊಳ್ಳಿ ಅಷ್ಟೇ. ಅವ್ರು ತಮ್ಮ ನಂಬಿಕೆ ಫೇತ್ ಅಲ್ಲಿ ಸ್ಟ್ರಾಂಗ್ ಇದೆ. ಅದನ್ನೇ ನಿಮಗೆ ಇರ್ತದೆ. ನೀವು ಅದೇ ತರ ನೀವು ಇರೋದು ಆದ್ರೆ ನೀವು ಎಷ್ಟೋ ಸಲ ನಿಮ್ಗೆ ಆಪ್ಷನ್ ಬಂದಿದ್ದಾರೆ. ಆದ್ರೆ ದೇವರು ನಿಮ್ಮನ್ನ ಎಲ್ಲ ಕೆಲಸಕ್ಕೆ ಬಿಟ್ಟಿಲ್ಲ. ಆಪ್ಷನ್ ಬಿಟ್ಟಿಲ್ಲ ದೇವರು. ದೇವರು ಇಟ್ಟದ್ದು ಆಶೀರ್ವಾದಗಳು ಉನ್ನತವಾಗಿದೆ. ಯಾರು ತಡೆಯಕ್ಕಾಗಲ್ಲ. ಈ ಸಲ ಈ ವರ್ಷ ಎಂಡ್ ಆಗೋದ್ರೊಳಗೆ ಎಲ್ಲ ರೀತಿಯಲ್ಲೂ ದೇವರು ಎಲ್ಲ ಪರಿಸ್ಥಿತಿ ಎಲ್ಲ ನಿಮ್ಮ ಫೇವರ್ಗಾಗಿ ಹೊಸ ವರ್ಷದಲ್ಲಿ ನೀವು ಇನ್ನೂ ದೇವರ ಹೆಚ್ಚು ಮಹಿಮೆನ ಕಾಣಿದೆ. ಎಲ್ಲರಿಗೂ ಜಯನ ಕೊಟ್ಟು ಯೆಹೋಶುವ ಎಲ್ಲಿ ಹೋದ್ರು ಅವನ ಜೊತೆ ದೇವರು ಇದ್ದಾಗ ಎಲ್ಲರಿಗೂ ಜಯ ಕೊಟ್ಟು ಆಮೆನ್. ಯಾವಾಗ ದೇವರಿಗೆ ಜಯ ಕೊಟ್ಟಿದ್ದಲ್ಲ ನಿಮಗೆ ದೇವರಿಗೆ ಸ್ತೋತ್ರ ಹೇಳಿಕೊಂಡು ನಿಮಗೆ ಬ್ಲೆಸ್ಸಿಂಗ್ ಬರ್ತಾ ಬರ್ತಾ ದೇವರ ಸ್ತೋತ್ರ ಹೆಚ್ಚು ಮಾಡಿ. ಯಾರಾದ್ರೂ ಮನುಷ್ಯ ಉಳಿದ್ರೆ ಬಹಳ
ಬಹಳ ಕೇರ್ಫುಲ್ ಆಗಿರ್ಬೇಕು. ಎಲ್ಲ ದೇವರು ಕೃಪೆ, ದೇವರ ಐಕ್ಯತೆ ನಮಗೆ ನೀವು ಹೆಚ್ಚಿದೊಂದು ಕ್ಲೀನ್ ಆಗಿ ಇರಬೇಕಾದ್ರೆ ಆ ಮಹಿಮೆ ದೇವರಿಗೆ ಹೋಗ್ತಾ ಇರ್ತದೆ. ಅದು ಯಜ್ಞ ವ್ಯಕ್ತರ ಹೋಗ್ತದೆ. ಯಾವಾಗ ನೀವು ಸರಿಯಾಗಿ ಸ್ತೋತ್ರ ಹೇಳಿ ಅದನ್ನ ನೀವು ದೇವರಿಗೆ ಮಹಿಮೆ ಸಲ್ಲಿಸಿದ್ರೆ ದೇವರಿಗೆ ಅದು ಯಜ್ಞ ಸುಗಂಧ ವಾಸನೆ ಯಜ್ಞವಾಗಿ ಹೋಗ್ತಾ ಇರ್ತದೆ. ಯಾವಾಗ ಮನುಷ್ಯ ಒಗ್ಗೂಡಿದಾಗ ನೀವೇನೋ ಒಪ್ಪಿಕೊಂಡ್ರೆ ಅಲ್ಲಿಗೆ ಅದು ಬಹಳ ಕೇರ್ಫುಲ್ ಆಗಿರ್ಬೇಕು. ಯಾರು ಒಗ್ಗೂಡ್ತಾ ಇದ್ದಾರೆ ಮೋಸ್ಟ್ ಡೇಂಜರಸ್ ಅಲ್ಲಿ ನಿಮ್ಮನ್ನ ತಳ್ಳಕ್ಕೆ ನೋಟದ್ದು ಕಾರ್ಯ ಒಬ್ಬೊಬ್ಬರ ಮೇಲೆ ಹಸ್ತ ಅಭಿಷೇಕ ಬರಲಿ, ಅಭಿಷೇಕ ಬರಲಿ, ಅಭಿಷೇಕ. ಎಸ್, ಏನೋ ಒಂದು ನಿರೀಕ್ಷೆ ನಂಬಿಕೆ ಇಟ್ಕೊಂಡು ಬಂದಿರೋದು ಮನಸ್ಸು. ಏನೋ ಒಂದು ಕಳವಳ ಇದೆ, ಆ ಕಳವಳ ದೇವರು ತೆಗಿತಾ ಇದ್ದಾರೆ. Hallelujah. Hallelujah. ಸ್ತೋತ್ರ ರಾಜ. ಮುಂದೆ ನೀನೇ ವಾಗಲು ನೀನೇ ಅಯ್ಯ, ನನ್ನ ಮುಂದೆ ನೀನೇ ಅಯ್ಯ, ಏಸಯ್ಯ ರಕ್ಷಕನೇ, ಏಸಯ್ಯ ರಕ್ಷಕನೇ, ಯಾವಾಗಲೂ ನೀನೇ ಅಯ್ಯ, ಯಾವಾಗಲೂ ನೀನೇ ಅಯ್ಯ, ನಿನ್ನಿಷ್ಟ ಮಾಡುವುದೇ ನಿನ್ನಿಷ್ಟ ಮಾಡುವುದೇ ಇದಕ್ಕಾಗಿಯೇ ಜೀವಿಸುವೆ, ಇದು ತಾನೇ ಇದಕ್ಕಾಗಿಯೇ ಜೀವಿಸುವೆ, ಏಸಯ್ಯ ರಕ್ಷಕನೇ, ಏಸಯ್ಯ ರಕ್ಷಕನೇ, ತಾನೇ ಇದಕ್ಕಾಗಿಯೇ ಜೀವಿಸುವೆ, ಸಾಕು ನೀವೇ ಸಾಕು, ನಿನ್ನ ಮುಖ ಪ್ರಸನ್ನತೆ, ನಿನ್ನ ಸಮ್ಮುಖ ಪ್ರಸನ್ನತೆ, ನಾನೆಂದು ಧನ್ಯನಾದೆ, ಸಮ್ಮುಖದಿ ವಾಸಿಸುವ ನಾನೆಂದು ಧನ್ಯನಾದೆ, ಇನ್ನೆಂದು ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು, ಎಂದೆಂದು ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು, ಏಸಯ್ಯ ರಕ್ಷಕನೇ, ಏಸಯ್ಯ ರಕ್ಷಕನೇ, ಇನ್ನೆಂದು ಸ್ತುತಿಸುವೆನು, ಯಾವಾಗಲೂ ಸ್ತುತಿಸುವೆನು, ಎಂದೆಂದು ಸ್ತುತಿಸುವೆನು, ಯಾವಾಗಲೂ ಹರ್ಷಿಸುವೆನು, ಏಸಯ್ಯ ರಕ್ಷಕನೇ.
యేసయ్య రక్షకనే ಇದಕ್ಕಾಗಿಯೇ ಜೀವಿಸುವೆ యేసయ్య ರಕ್ಷಕನೇ యేసయ్ಯ ರಕ್ಷಕನೇ ಜೀವವುಳ್ಳ ದೇವನೇ ಸೃಷ್ಟಿಯೆಲ್ಲ ನೀನೇ ತಾನೇ యేసయ్య ರಕ್ಷಕನೇ యేసయ్య ರಕ್ಷಕನೇ ಎಂದು ಸ್ತುತಿಸುವೆನು ಯಾವಾಗಲೂ ಹರ್ಷಿಸುವೆನು యేసయ్య ರಕ್ಷಕನೇ యేసయ్ಯ ರಕ್ಷಕನೇ ಯಾವಾಗಲೂ ಸ್ತುತಿಸಯ್ಯ ನನ್ಮುಂದೆ ನೀನೇ ಅಯ್ಯ ಯಾವಾಗಲೂ ನೀನೇ ಅಯ್ಯ 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 Thank you, Jesus. ನೀನೇ ಅಯ್ಯ ಮಂಜು ಮುಂದೆ ಹೋಗು. ಮಂಜು ಮುಂದೆ ಹೋಗು. ಎಲ್ಲ ಎಲ್ಲರೂ ಎಲ್ಲ 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 ಹಾಲೆಲೂಯಾ ರಬ ಶಬಬ ರಬ ಆಮೆನ್ ಸ್ತೋತ್ರ ಹಾಲೆಲೂಯಾ ಸ್ತೋತ್ರ Yes. Thank you, Jesus. Amen. Hallelujah. Yes. Sabarakalaba Shamarabara. Amen. ವಾಕ್ಯ ಓದಬೇಕಾದ್ರೆ ಇನ್ನೂ ಹುಡುಗರು ಸ್ಪೆಷಲ್ ಇದೆ ಅಂತೇಳಿ ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಬದಲಿಗೆ ಈಗ ಗೊತ್ತಾಗ್ತಾ ಇದೆ. ಆ ವಾಕ್ಯ ಅದು ಏನಾಗಿ ಮಾತಾಡುತ್ತೆ ನಡೆಯುತ್ತೆ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ದೇವರ ವಾಕ್ಯ Hallelujah. ಸ್ತೋತ್ರ ಬಂದಾಗ ಬ್ರದರಿಗೆ ಗೊತ್ತಾಗಿತ್ತು ಆ ದೇವರ ಶಕ್ತಿ ಏನಿದೆ ಅಂತೇಳಿ. ನೀವು ನಂಬಿದ್ರೆ ದೇವರನ್ನ, ಆದ್ರೆ ನುಡಿ ಪವರು ಅದು ನಿಮ್ಮ ಒಳಗಡೆ ಹೋಗಿ ಈಗ ಅದು ಆ ವಾಕ್ಯದ ಪವರ್ ಈಗ ಆಚೆ ಬರ್ತಾರೆ. Amen. ಎಷ್ಟು ಹೇಳ್ಬೋದು ಏನಿದೆ ಸ್ಪೆಷಲ್ ನಿಮ್ಮ ಒಳಗಡೆ ಏನು ಅಂದ್ರೆ ಆ ವಾಕ್ಯ ನಿಮ್ಮ ಒಳಗಡೆ ಹೋಗಿ ಈಗ ಅದು ನೀವು ರಿಸೀವ್ ಮಾಡಿದ್ರಿ ವಾಕ್ಯ ನೀವು ನಂಬಿದ್ರಿ ನೀವು ಅದು ನಂಬಿದ್ರೆ ಒಳಗಡೆ ಹೋಗಿ
Yes. Hallelujah. Amen. Amen. Hallelujah. Hallelujah. Thank you, Jesus. Amen. Amen. Oh. Luba reko robo sheru mama mama raba 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 lebo raba rika raro bari barako ro bari ba luba rabari karabaro momo 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 shaba baba baba hey baralo moro boro raba shaba. Hallelujah. Yes. Abarakalaba shamama raba. Yes. Halam marabara raram marabara. Yes. Lama shaba Lebo bobo robo robo shari bara raba riba bari bara raba lama shama mari bara. ಅಭಿವೃದ್ಧಿ ಸಮೃದ್ಧಿ ವಿಶೇಷ ಕಾರ್ಯಗಳು ಮಾಡಿಕೊಂಡೇ ಇರೋದು ಪರಿಶುದ್ಧಾತ್ಮ ಎಲ್ಲ ಕಾರ್ಯಗಳಿಗಾಗಿ ಯೇಸು ನಾಮದಲ್ಲಿ ತಂದೆ. ಹಲ್ಲೆಲೂಯಾ. ನಿಮ್ಮೊಳಗೆ ಏನೋ ಒಂದು ದೇವರು ಹೊಸ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ. ಸಾಮಾನ್ಯ ವಿಷಯ ಅಲ್ಲ. ನಾನು ಯೇಸು ಅಂತ ನೀವು ಹೇಳ್ಬೇಕಾದ್ರೆ ಹೊಸ ಕಾರ್ಯ ಪ್ರಾರಂಭ ಆಗುತ್ತೆ. Hallelujah. Hallelujah. ಸಾಕ್ಷಿ ಹೇಳೋದು ದೇವರಾತ್ಮದಲ್ಲ ನಿಮಗೆ ಮುಂಚೆವರೆಗೆ ಹೇಳಿದ್ದು ನಿಮಗೆ ಬಹಳದಿಂದ ಆಸೆ ಇತ್ತು ದೇವರು ನಮ್ಗೆ ಇನ್ನೂ ಸ್ಪಿರಿಚುವಲ್ ಬೆಳೆಯಬೇಕು ಅಂತ ಹೇಳಿ ದೇವರ Amen. ಇವತ್ತು ಒಂದಿನ ಹೇಳಿಲ್ಲ ಒಂದಿನ ಮುಂದಿನ ಮಕ್ಕಳು ಮಾತಾಡಿಲ್ಲ ಅಂತ ಹೇಳ್ತಾರೆ. ಬಟ್ ದೇವರ ಆತ್ಮ ಒಳಗೆ ಇದ್ದಿತ್ತು ತುಂಬಾ ದಿನದ ಆಸೆ
Yes. ಅಭಿಷೇಕ ನೀವು ಕ್ಲೀನಾಗಿ ದೇವರ ಆತ್ಮ ಬೆಳೆದು ಕ್ಲೀನ್ ಮಾಡ್ತೀವಿ. Thank you, Jesus. ಅದ್ಭುತವಾದ ಬಿಡುಗಡೆ ದೇವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೀನಿ. ಅದೇ ರೀತಿಯಲ್ಲಿ ಮುಂದೆನೂ ದೇವರು ಮಾಡ್ತಾರೆ, ನುಡಿದಿದ್ದಾರೆ, ನೆರವೇರಿಸ್ತಾರೆ. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದು ಮೇ ತಿಂಗಳಲ್ಲೂ ಅದೇ ರೀತಿಯಲ್ಲಿ ಒಂದು ದೊಡ್ಡ ಆಪತ್ತಿಗೆ ನಾವು ಗುರಿಯಾಗಬೇಕಾಯಿತು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಯಿತು. ಅಂಥ ಆಪತ್ತಿನ ಕಾಲದಲ್ಲಿ ನಾನು ಒಬ್ಬೊಬ್ಬರಿಗೆ ಆ ಕ್ಷಣದಲ್ಲಿ ನಾವು ಫೋನ್ ಮಾಡಿ ಹೇಳಿದೆ. ಅವಾಗ ಅವ್ರು ನಿಗಾಡ್ಕೊಂಡು ಹೇಳ್ತಿದ್ದಾರೆ, ಇದು ಅದು ಅಂತ್ಯ ಆದ ಕಾಲ ಬಂದಿದೆ, ಅದು ಹೋಗುತ್ತೆ, ಅದು ತೊಲಗೋಗುತ್ತೆ, ನೀವೇನು ಗಾಬರಿ ಮಾಡ್ಕೋಬೇಡಿ ಅಂತ ಹೇಳಿದ್ರು. ನಾವು ಹೇಳಿದ್ದು ನಾನು ಸ್ವೀಕಾರ ಮಾಡ್ಕೊಂಡೆ. ಮತ್ತೆ ಮಾರನೇ ಬೆಳಗ್ಗೆ ನಾವು ಸ್ಟೇಷನ್ಗೆ ಹೋಗುವಾಗಲೂ ಇಲ್ಲಿ ಬಂದು ಪಾಸ್ಟರ್ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡು ಹೋದು. ಅದಕ್ಕೆ ಸರಿಯಾಗದು ಅದ್ಭುತವಾಗಿ ಬಿಡುಗಡೆ ಮಾಡ್ತಾರೆ ದೇವರು ಅಂತ ಹೇಳಿದರು. ಪಾಸ್ಟರ್ ಶೋಭಕ ಇಬ್ಬರು ಅದಕ್ಕೋಸ್ಕರ ಒಂದು ಮನಪೂರ್ವಕವಾಗಿ ನಮ್ಮ ಮಗ ಅಂತ ತಿಳ್ಕೊಂಡು ಸ್ವಂತಕ್ಕೋಸ್ಕರ ತುಂಬ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಅದ್ಭುತವಾಗಿ ಅದನ್ನು ಒಂದು 10 ನಿಮಿಷದಲ್ಲಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ 15 ನಿಮಿಷದಲ್ಲಿ ಅದು ಕೇಸ್ ಕ್ಯಾನ್ಸಲ್ ಆಗೋದು ದೇವರು ಮಾಡಿಕೊಟ್ರು. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಂದೆನೂ ತನಗೋಸ್ಕರ ದೇವರು ಅದ್ಭುತವಾಗಿ ಒಂದು ವಾಗ್ದಾನವನ್ನು ಮಾಡಿದ್ದಾರೆ. ಅದನ್ನು ದೇವರು ನೆರವೇರಿಸ್ತಾರೆ. ಇದಕ್ಕಾಗಿ ನನ್ನ ದೇವರಿಗೆ ನಾನು ಕೋಟಿ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ನೀವೇ ಆಶ್ಚರ್ಯ ಪಡ್ತಾರೆ ಗಂಡ ಹೆಂಚಿಬ್ರು. ನೀವು ಇದು ಹೆಂಗೆ ದೇವ್ರ ಕಾರ್ಯಗಳು, ದೇವ್ರು ಹೆಂಗೆ ನಿಮ್ಗೆ ಒಂದು ಫೈತ್ ನಂಬಿಕೆ ಅವತ್ತು ಹೆಂಗೆ ಬಿಡಿಸಿದ ದೇವ್ರು ನನ್ನ ಕುಟುಂಬನ ಕಟ್ತಾರೆ. ಆಮೇಲೆ ದೇವರಿಗೆ ಆಕ್ಚುಲಿ ನಿಮಗೆ ಮನಸ್ಸಲ್ಲಿ ಅದು ಎಷ್ಟೋ ಸರಿ ಬಂದಿದೆ ಮನಸ್ಸಲ್ಲಿ, ಯಾಕೆ ನನಗೆ ಹೋರಾಟಗಳು ಬರ್ತಾ ಇದೆ, ಯಾವಾಗ ನನಗೆ ಇದು ಬಿಡುಗಡೆ ಆಗೋದು. ನೀವು ಎಷ್ಟೋ ಸರಿ ನೀವು ಹೇಳ್ಕೊಂಡಿದ್ದೀರಾ, ನೀವು ಕೇಳಿದ ದೇವ್ರ ಹತ್ರ ನೀವು ಅವರು ಕೇಳ್ಕೊಂಡಿದ್ದಾರೆ. ಹೃದಯ ದೇವರಿಗೆ ಕೊಡ್ತಾರೆ. ಅವ್ರು ಇಷ್ಟು ಸಾರಿ ಹೇಳ್ತಿದ್ದಾರೆ, ಯಾರ ಹತ್ರ ಹೇಳ್ತಾರೆ, ತನ್ನ ನೋವುಗಳು ಯಾರ ಹತ್ರ ಹೇಳ್ತಾರೆ. ಪ್ರಿಯ ಅಷ್ಟು ಶ್ರೀಕರ್ತನ ಅವ್ರು ಹತ್ತಿದ್ದಾರೆ. ಅವರು ನನ್ನ ಜೀವನದಲ್ಲಿ ಆಗ್ಬೇಕಾದ್ರೆ ಯಾವದಸ್ತ ಹೆಂಗಪ್ಪ ನಾನು ಸಹಿಸ್ಕೊಳ್ಳಿ. ಬಟ್ ನಿಮ್ಮ ಟೈಮು ಆ ಸಹಿಸ್ಕೊಂಡಿದ್ರು ಆ ನೋವನ್ನ ದೇವರು ಹೊಡೆದ. ನೀವು ಏನೇನು ನಿಮ್ಮ ಮನಸ್ಸಲ್ಲಿ ನೀವು ಹೊತ್ತಿದ್ದೀರಾ ಅನೇಕ ಸಾರಿ ನೋಡಿ. ರಘು ನನಗೆ ಆಕ್ಚುಲಿ ಅವ್ರು ಏನು ವಿಷಯ ನಮಗೆ ಹೇಳಿಲ್ಲ ನನಗೆ, ಬಟ್ ನನ್ನ ದೇವ್ರ ಜೀವನದಲ್ಲಿ ಅವ್ರ ಒಳಗಡೆ ಏನು ನಡೀತಾ ಇದೆ, ಏನು ಅವಶ್ಯಕತೆ ಇದೆ, ಯೇಸಪ್ಪನಿಗೆ ಗೊತ್ತಾಗೆ ಅವ್ರ ಒಳಗಡೆ ಆ ಇನ್ನರ್ ನೋವನ್ನ ತೆಗೆದು ಆತರ ಪರಿಶುದ್ಧ ಆ ಸಂತೋಷನ ದೇವರು ತುಂಬಿಸ್ತಾರೆ. ಇನ್ಮೇಲೆ ಹಿಂಗಿರಲ್ಲ ರಘು ಚೈತ್ರ, ನಿಮ್ಗೆ ಪರಿಸ್ಥಿತಿ ಹಿಂಗಿರಲ್ಲ. ನೀರು ಶಾಶ್ವತವಾಗಿ ಬರುತ್ತಾರೆ. ದೇವರ ಪ್ರೀತಿ, ಆ ಸಂತೋಷ, ಆ ಸಮಾಧಾನ ನಿಮ್ಮ ಮನೆಯಲ್ಲಿ ಕಾರ್ಯ ಮಾಡ್ತಾರೆ. ಆಮೇಲೆ 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 ದೇವರ ಸ್ತೋತ್ರವಾಗಲಿ. ಇಲ್ಲಿ ಸ್ಟಾರ್ಟಿಂಗ್ ಲಾಸ್ಟ್ ಒಂದು 3 ಇಯರ್ಸ್ ಹಿಂದೆ ಒಂದು ಹೋಟೆಲ್ ಓಪನಿಂಗ್ ಮಾಡಿ ಮತ್ತೆ ಎಲ್ಲ ಹ್ಯಾಂಡ್ ಓವರ್ ಮಾಡಿ ಮತ್ತೆ ನಾನು ರಿಟರ್ನ್ ಹೋಗಿದ್ದೆ ಇದ್ದಾರೆ. ಹೋಗಾದ್ಮೇಲೆ ನಾನಿರುವಾಗ ಬಿಸ್ನೆಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಆಮೇಲೆ ಲಾಸ್ ಆಗಿದೆ ಅಂತ ಇವರು ಓನರ್ ಫೋನ್ ಮಾಡಿದ್ರು. ಮತ್ತು ನಾನು ಸರಿ ಆಯಿತು ಅಂತೇಳಿ ಇಲ್ಲಿಗೆ ಬಂದಾದ್ಮೇಲೂ ಆ ಥರ ಅಷ್ಟೇನು ಇಂಪ್ರೂವ್ಮೆಂಟ್ ಇರಲಿಲ್ಲ ಬಿಸ್ನೆಸ್. ಅದೆಲ್ಲ ಸ್ಲೋ ಹಂಗೆ ನಡೀತಿತ್ತು ಹಂಗೆ ಸ್ವಲ್ಪ ಮನೆ ನಡೆಯೋದು ಮಾಡೋದು ಕಷ್ಟ ಆಗ್ತಿತ್ತು. ಆಮೇಲೆ ಬ್ರದರ್ ನಂಬರ್ ನಮ್ಮ ಹತ್ರ ಇತ್ತು, ಬೀದರ್ನಲ್ಲಿ ನಮ್ಮ ಅಂಕಲ್ ಕೊಟ್ಟಿತ್ತು. ಇನ್ನೊಬ್ಬರು ಫಾಸ್ಟರ್ ಇದ್ದಾರೆ, ಅವರು ಹೇಳಿ ನಮ್ಮ ಮನೆಗೆ ಬಂದು ಹೇಳಿದ್ರು, ಈ ಥರ ನೀವು ಹಾಸನ ಹೋದರೆ ಬ್ರದರ್ ಮೀಟ್ ಆಗಬೇಕು ಅಂತ ಹೇಳಿದರು. ಅದಕ್ಕೆ ಸರಿ ಅಂತ ನಂಬರ್ ತೊಗೊಂಡೆ. ಹೆಂಗೆ ಬೀದರಿಂದ ಬಂದು ನೆಕ್ಸ್ಟ್ ಡೇ ನಾನು ಫೋನ್ ಮಾಡಿದೆ. ಅವಾಗ ಬ್ರದರ್ ಎಲ್ಲರೂ ಬ್ಯುಸಿ ಇದ್ದರು. ಮತ್ತು ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಸರಿ ಫೋನ್ ಮಾಡಿದೆ ಮತ್ತೆ ಬ್ರದರ್ಗೆ. ಸರಿ ಆಯಿತು ಬನ್ನಿ ಇಲ್ಲಿದ್ದೀವಿ ಅಂತಂದರೆ ಮತ್ತೆ ಬಂದು ಪ್ರಾರ್ಥನೆ ಎಲ್ಲ ಆಯಿತು ನಮ್ಮ ಸಲುವಾಗಿ. ಅದಾದಮೇಲೆ ಅದೇ ರೀತಿ ನಾವು ಕಂಟಿನ್ಯೂ ಬರ್ತಾ ಇದ್ವಿ. ಮತ್ತು ಅವಾಗ ನಾನು ಎವ್ರಿ ಮಂತ್ ಟೈತ್ ನಾನು ಕೊಡ್ತಿದ್ದೆ. ಬ್ರದರ್ ಯಾವತ್ತು ನಮಗೆ ಕೇಳಿಲ್ಲ, ಅದ್ರ ವಿಷಯ ನಮಗೆ ಹೇಳೂ ಇಲ್ಲ. ನಾನು ಟೈತ್ ತಂದು ಕೊಡ್ತಿದ್ದೆ. ಬ್ರದರ್ ಏನು ಮಾಡೋದು, ಪ್ರೇಯರ್ ಮಾಡಿ ರಿಟರ್ನ್ ಕೊಟ್ಬಿಡೋಣ ನನಗೆ. ಇಲ್ಲ ಬೇಡ ನೀವೇ ಇಟ್ಕೊಡಿ ಅಂತ. ಸರಿ ಬ್ರದರ್ ಅಂತೆ. ಒಂದು ಸರಿ ಕೊಟ್ಟೆ, 2 ಸರಿ ಕೊಟ್ಟೆ, ರಿಟರ್ನೇ ಮಾಡ್ತಾ ಇದ್ದಾರೆ. ನಾನು ಮನೆ ಹೋದ್ಮೇಲೆ ಏನಪ್ಪ ನಾನು ಕೊಟ್ಟರೆ ರಿಟರ್ನ್ ಮಾಡ್ತಾ ಇದ್ದಾರಲ್ಲ, ಏನು ಮಾಡಿ ಕಷ್ಟ ಇದ್ರೆ ಇಲ್ಲಿ ತೊಂದರೆ ಇಲ್ಲ, ಆದರೆ ದೇವ್ರು ಕೊಡಬೇಕು ಅಂತ ಒಂದು ಮನಸ್ಸಲ್ಲಿ ಇತ್ತು ನನಗೆ. ಅದು ಯಾವ ರೀತಿ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡೋದು ಅಲ್ಲಿಂದ ಇನ್ಕ್ರೀಸ್ ಆಗ್ತಾ ಒಂದು 30-40 ಪಟ್ಟಿಗಿಂತ ಜಾಸ್ತಿ ಸ್ಯಾಲ್ರಿ ಇವಾಗ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಅದು ಒಂದೊಂದ್ಸರಿ ಬಾಸೇ ಮೇಬಿ ನನಗೆ ಅನ್ಸುತ್ತೆ ಅವರೇ ಯೋಚನೆ ಮಾಡೋದು ಇಷ್ಟೊಂದು ಕೊಡ್ತಾ ಇದ್ದೀರಲ್ಲ ಇವ್ರಿಗೆ ಅಂತ. ಅದು ಸ್ಯಾಲ್ರಿ ಇಂಕ್ರಿಮೆಂಟ್ ಆಗಿದೆ. ಮತ್ತೆ ಆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋಕ್ಕೂ ಅವಾಗ ಎವ್ರಿ ಮಂತ್ ಪ್ರೇಯರ್ ಬರ್ತಾರೆ ಬ್ರದರ್ ಮತ್ತು ಸಿಸ್ಟರ್ ನಮ್ಮ ಮನೆಗೆ ಬಂದಾಗ. ಲಾಸ್ಟ್ ಟೈಮ್ ಸಿಸ್ಟರ್ ಪ್ರೇಯರ್ ಮಾಡಿದಾಗ ಹೇಳಿದ್ರು, ಈ
ಬಿಸ್ನೆಸ್ ಹೆಂಗಾಗುತ್ತೆ ಅಂದರೆ ಲೈನ್ ಇರುತ್ತೆ, ನಿಮಗೆ ಫುಡ್ ಕೊಡೋಕ್ಕಾಗಲ್ಲ, ಆ ಥರ ಆಗುತ್ತೆ ಅಂತ. ಅದೇ ರೀತಿ ಇವಾಗ ನಾವು ಬಿಸ್ನೆಸ್ ನಡೀತಿರೋದು. ನಾವು ಏನು ಮಾಡ್ತೀವಿ, ಆನ್ಲೈನ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ, ಫುಡ್ ಕೊಡೋಕ್ಕಾಗ್ತಿಲ್ಲ ನಮಗೆ. ಕ್ಲೋಸ್ ಮಾಡಿ ಇದೆಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಆನ್ ಮಾಡಿ ಮತ್ತೆ ಫುಡ್ ಡೆಲಿವರಿ ಮಾಡ್ತೀವಿ. ಅದೊಂದಾಯಿತು. ಮತ್ತೆ ಇನ್ನೊಂದು ಸಿಸ್ಟರ್ ಇವಾಗ ಹೇಳಿದ್ರೆ ಅಂದರೆ, ಇವಾಗ ನಾವು ಯೋಚನೆ ಮಾಡಿ ನಾವು ಎಲ್ಲೂ ಹೋಗಿ ಬಿಸ್ನೆಸ್ ಕೈ ಹಾಕಿದ್ದೀವಿ, ಅಲ್ಲೆಲ್ಲ ಲಾಸ್ ಆಗಿದೆ. ಮುಂಚೆನೇ ಅದೇ ಥರ ಆಗಿದೆ. ಮತ್ತೆ ಇಲ್ಲಿ ಬಂದೇನು ತುಮಕೂರು ಹೋಗ್ಬೇಕಾದ್ರೆ ನೀವು ಹೇಳಿದ್ರೆ ಯೋಚನೆ ಮಾಡಬೇಕು ಒಂದು ಸರಿ ಅಲ್ಲ. ತುಮಕೂರು ಮತ್ತೆ ಇನ್ನೊಂದು ಸಾಂಗ್ಲಿ, ಮಹಾರಾಷ್ಟ್ರ. ತುಮಕೂರು ಹೋಟೆಲು ಅಲ್ಲೂ ಏನಾಗಲಿಲ್ಲ, ಅಲ್ಲೊಂದು ರೂಪಾಯಿ ಬರಲಿಲ್ಲ, ಸಾಂಗ್ಲಿದು ಒಂದು ರೂಪಾಯಿ ಬರಲಿಲ್ಲ. ಮತ್ತು ಸಿಸ್ಟರ್ ಪ್ರೇಯರ್ ಮಾಡ್ತಿದ್ರು. ಅಷ್ಟರಲ್ಲಿ ದಾವಣಗೆರೆ ಒಂದು ಪ್ರಾಜೆಕ್ಟ್ ಬಂತು. ಆ ಪ್ರಾಜೆಕ್ಟಲ್ಲಿ ನನಗೆ ಫಸ್ಟ್ ಒಂದು ಸ್ವಲ್ಪ ಅಮೌಂಟಲ್ಲಿಂದ ಬಂತು. ಅದಾದಮೇಲೆ ಮೊನ್ನೆ ಲಾಸ್ಟ್ ಮಂತ್ ಮನೆಗೆ ಬಂದಾಗ ಯಾವಾಗ ಮುಗಿತದೆ ಪ್ರಾಜೆಕ್ಟು ಅಂತ ಕೇಳಿದ್ರು. ನನಗೆ ಸೆಪ್ಟೆಂಬರಲ್ಲಿ ಮುಗಿತದೆ ಅಂತ. ಸಿಸ್ಟರ್ ಅಂದರು ಸೆಪ್ಟೆಂಬರಲ್ಲಿ ಮುಗಿದ್ರೂ ಸಹ ಅವಾಗ ಮನೆ ಬಿಡಲ್ಲ, ಮತ್ತೆ ಇನ್ನೂ ಕಂಟಿನ್ಯೂಟಿ ಅಲ್ಲಿ ಆಗುತ್ತೆ ಅಂತ ಮಾಡಿದ್ರು. ನಿನ್ನೆ ನೈಟ್ ಅವ್ರು ಫೋನ್ ಮಾಡಿ ಅವ್ರು ಏನು ಹೇಳಿದ್ರು, ಇನ್ನೊಂದು ಹೊಸ ಹೋಟೆಲ್ ಮಾಡ್ತಾ ಇದ್ದೀನಿ ಅಂದರೆ ಯಾವಾಗ ಮಾಡಬೇಕು ಅಂದರೆ ಇಮಿಡಿಯೇಟ್ ಮಾಡಬೇಕು, ನೀವು ಬನ್ನಿ ಅಂತ. ಮತ್ತೆ ರೈಲ್ವೇಸ್ ಅಲ್ಲಿ ಅವ್ರಿಗೆ ಡೈಲಿ 600 ಊಟ ಕೊಡಬೇಕು, ಒಂದೇ ಭಾರತ್ ಟ್ರೈನಲ್ಲಿ. ಅದಕ್ಕೆ ಅದೊಂದು ಕಾಂಟ್ರಾಕ್ಟ್ ಇವರಿಗೆ ಸಿಕ್ಕಿದೆ. ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ನಿಮ್ಮ ಕಾಲ್ ಕೂಡ ಚೆನ್ನಾಗಿದೆ, ನೀವು ಬಂದ ತಕ್ಷಣ ಈ ಥರ ಎಲ್ಲ ಬಿಸ್ನೆಸ್ ಬರ್ತಾ ಇದೆ ಅಂತ. ಅದಕ್ಕೆ ನಾನಿಂದ ನಮ್ದೇನಿಲ್ಲ, ಅದೆಲ್ಲ ಏಸಕ್ಕೊಂದು. ಮತ್ತೆ ನಿಮ್ಮ ಬಿಸ್ನೆಸ್ ಸಲುವಾಗಿ ನಮ್ಮ ಸಿಸ್ಟರ್ ಮತ್ತು ಬ್ರದರ್ ಎಲ್ಲ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಲಿ ಅಂತ ಎಲ್ಲ ಅವ್ರ ಪ್ರಾರ್ಥನೆ ಅಂತ ಹೇಳಿದ್ರು. ಆಮೇಲೆ ಆಲ್ರೆಡಿ ಅವ್ರು ಯಾವಾಗ ದೇವರಿಗೆ ಅಂತ ಹೇಳಿದ್ರು, ದೇವರು ಅದನ್ನು ಹೇಳ್ತಾ ಇದ್ರಲ್ಲ, ಇವಾಗ ಮನುಷ್ಯರು ಉಳಿದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು, ದೇವರಿಗೆ ಅದು ಮಹಿಮೆನ ಕೊಡಬೇಕು ಅಂತ ಹೇಳಿ. ದೇವರಿಗೆ ಸ್ತೋತ್ರ. ಈ ಬಾಸ್ ಡೋರ್ ಓಪನ್ ಮಾಡಾಯ್ತು. 1 ಲಕ್ಷ ಅಲ್ಲ, ದಿನಕ್ಕೆ 2 ಲಕ್ಷ ಬರುತ್ತೆ. ಅವ್ರೆಲ್ಲ ಬರೀ ಫೋನ್ ಕಾಲ್ ಮೇಂಟೈನ್ ಮಾಡೋದು ಅಷ್ಟೇ. ದೇವರಲ್ಲಿ ಅವ್ರಿಗೆ ಏನಕ್ಕೆ ಯಾಕೆ ಅವ್ರಿಗೆ ಬ್ಲೆಸ್ಸಿಂಗ್ ಅಷ್ಟು ಬರ್ತಾ ಇದೆ, ಅವ್ರ ಒಳಗಡೆ ಬಹಳ ಇಂಪಾರ್ಟೆಂಟ್ ರಿಸೀವ್ ಮಾಡ್ತಾರೆ. ಒಂದು ವರ್ಡ್ ಬರ್ಬೇಕಾದ್ರು ಅವರು ಹೆಂಗ್ರೂ ಬಹಳ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಅವರು ತುಂಬಾ ಇಂಟ್ರೆಸ್ಟ್ ಆಗಿ ವಾಕ್ಯದ ಮೇಲೆ ದೇವರಿಗೆ ದಾಹ ಜಾಸ್ತಿ. ಅದೇ ನಮ್ಮನ್ನ ಬಿಡುಗಡೆ ಮಾಡೋದು. ಅಲ್ಲೊಬ್ಬ ಸ್ತ್ರೀ ಬರ್ತಾರೆ, ಹೆಂಗೆ ಬರ್ತಾ ಇದ್ದಾಳೆ, ನಾನು ದೇವ್ ಮತ್ತೆ ಸಿಗಲ್ಲ, ಅದು ಆ ಇಂಟ್ರೆಸ್ಟ್ನೇ ಅದನ್ನೇ ಅವ್ರನ್ನ ಬಿಡುಗಡೆ ಮಾಡ್ತಾರೆ. ಯಾಕೆ ಅವ್ರಿಗೆ ಅನೇಕ ಹೋರಾಟಗಳು ತನ್ನ ಮನುಷ್ಯನಾಂದ ಹೋಗಿ ಅಲ್ಲಿ 7 ಕಡೆ ಹೋದ್ರು, ತಾನಾಗೆ ಹೋಗಿದ್ದು ಲಾಸ್ ಆಯ್ತು. ಬಟ್ ಈಗ ದೇವ್ರು ಓಪನ್ ಮಾಡ್ತಿರೋದು ಇನ್ನೂ ಹುಡುಕಂಡ್ ಬರ್ತಿದ್ರೆ ಇಷ್ಟೇ ಅಲ್ಲ, 1000 ಬರ್ತಾರೆ. ಮಾತಾಗಿರುತ್ತೆ. ಅಬ್ರಾಹ್ಮಣ ಕರೆಯೋದು, ಹೆಸರನ್ನ ನಾನೇ ಪ್ರಖ್ಯಾತಿ ಮಾಡ್ತೀನಿ. ಅಬ್ರಾಹ್ಮ ಹೇಳಲ್ಲ, ಅದನ್ನ ದೇವರೇ ಕರೀತಿರೋದು, ನಾನು ಹೆಸರನ್ನ ಪ್ರಖ್ಯಾತಿ ಮಾಡ್ತೀನಿ ನಾನು ನಿನ್ನ. ಹಂಗೇನೆ ನೀವು ಎಲ್ಲಿ ತನಕ ನೀವು ದೇವರೇ ಅಬ್ರಾಹ್ಮನ ತರ ಹೇಳ್ತಾನೆ ಇರ್ತೀರಾ, ಆ ಬ್ಲೆಸ್ಸಿಂಗ್ ಕಂಟಿನ್ಯೂ ಆಗ್ತಾನೆ ಆಗ್ತಾನೆ. ಅದು ಸ್ಟಾಪ್ ಆಗಲ್ಲ. ನಿಮಗೆ ಆಕ್ಚುಲಿ ಒಳಗಿರ್ಬೋದು, ಅವ್ರು ಜಾಸ್ತಿ ದಿನ ಆಗಿಲ್ಲ, ಈಗ ಬಂದಿರೋದು, ಬಟ್ ಅವರು ಫುಲ್ ರಿಸೀವ್ ಮಾಡ್ತಾರೆ. ಒಂದೊಂದು ವರ್ಡ್ ಕ್ಯಾಚ್ ಮಾಡ್ಕೊಂಡು ನಾನು ಹೇಳೋದು, ಇವತ್ತು ನೀವು ರಿಸೀವ್ ಮಾಡಿದ್ರೆ ಅದೇ ಬ್ಲೆಸ್ಸಿಂಗ್ ನಿಮಗೆ ಅವ್ನಿಗೆ ಬ್ಲೆಸ್ ಮಾಡ್ತೀವಿ. ಒಬ್ಬೊಬ್ಬರ ದೇವ್ರನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಹೆಚ್ಚಿಸ್ತಾರೆ ನಿಮ್ಮನ್ನ, ಇದೇನು ಅಲ್ಲ. 1000 ಹೆಂಗೆ ಬರ್ತಾರೆ, ಅವ್ರಿಗೆ ಆಕ್ಚುಲಿ ಕಾರ್ ಇರಲಿಲ್ಲ, ಏಸಪ್ಪ 1 ಕಾರ್ ಕೊಟ್ರು. ಇವತ್ತು ಅದನ್ನೇ ಹೇಳ್ತಾರೆ, ಏಸಪ್ಪ 1 ಅಲ್ಲ 10 ಕಾರ್ಸ್. ನೀವು ಹೇಳ್ತಿರ್ಬೇಕಪ್ಪ 10 ಕಾರ್ ಯಾವ್ದಾದ್ರು ಕೊಡ್ಲಿ, ಅವ್ರು ಹೇಳ್ತಾರೆ ಪಾಸ್ಟರ್ 1 ತಗೊಳ್ಳಿ, ಪಾಸ್ಟರ್ 1 ತಗೊಳ್ಳಿ. ರಿಯಲಿ ಹೃದಯ ಪೂರ್ವಕವಾಗಿ ಹೇಳ್ತಾರೆ. ಅವ್ರನ್ನ ದೇವರು ಇನ್ನೂ ಹೆಚ್ಚಿಸೋರಾಗಿದ್ದಾರೆ. ಅವರ ಸಾಕ್ಷಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ. ಸಾಕ್ಷಿ ಹೇಳ್ಬೇಕಾದ್ರೆ ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ದೇವರು ತನ್ನ ಮಹಿಮೆನ ಪ್ರಕಟ ಮಾಡಿದ್ದು ನಿಮ್ಮೊಳಗೂ ಗೊತ್ತಾಗುತ್ತೆ. ನಾವು ಸಹ ದೇವರನ್ನ ಹುಡುಕ್ಬೇಕು ರಿಯಲ್ ಆಗಿ. ಎಲ್ಲ ಕೈಗಳ ಮೇಲೆ ಸಾಕು ಎಲ್ಲ ಮುಂದೆ ಬರೋದು. ನೀವೇ ಸಾಕು, ನಿನ್ನ ಸಮ್ಮುಖ ಪ್ರಸನ್ನತೆ. Rachis
ದೇವರ ಅತಿಶಯವಾದ ಕಾರ್ಯಗಳನ್ನ ಈ ಅಂತ್ಯ ದಿನಗಳಲ್ಲಿ ಮಾಡಿಕೊಂಡೇ ಇದ್ದಾರೆ. ಲೋಕಾದ್ಯಂತ ನಡೀತಾ ಇದೆ. ಉನ್ನತ ಮಹಿಮೆ ಬಿಡುಗಡೆ ಆಗ್ತಾ ಇದೆ. ಉನ್ನತ ಕಾರ್ಯಗಳಿಗೆ ದೇವರು ತನ್ನ ಸಭೆಯನ್ನು ಸಿದ್ಧ ಮಾಡ್ತಾರೆ. ಉನ್ನತ ಕಾರ್ಯಗಳಿಗೆ ನೀವು ಸಿದ್ಧ ಆಗ್ರಿ. ನೀವು ಈ ವಿಚಾರಗಳು ಲೋಕಲ್ ವಿಚಾರಗಳಿಂದ ಆಚೆ ಬಂದುಬಿಟ್ರಿ. ನೀವು ಯಾವುದ್ಯಾವುದು ಲೋಕಲ್ ವಿಚಾರಗಳಿದೆ ನಿಮ್ಮದು, ಒಂದು ವೇಳೆ ಆ ಕಾರಣನೇ ಇರ್ಬೋದು. ನೀವು ನಂಬಿದ್ದು ಆ ಕಾಯಿಲೆ ಕಷ್ಟಗಳೇ ಇರ್ಬೋದು. ನೀವು ಈಗ ನಿಮ್ಮ ಕಡೆಯಿಂದ ಏನು ಅಂತ ಈಗ ನಿಮಗೆ ಪದೇ ಪದೇ ಹೇಳಲಾಗುತ್ತೆ. ಇಲ್ಲಿದು ಸೇವೆ, ಇದು ಬರೀ ಚರ್ಚ್ ಮಿನಿಸ್ಟ್ರಿ ಅಲ್ಲ. ಆಯಿತು, ಒಂದು ಭಾನುವಾರಕ್ಕೋ ಆಲಯಕ್ಕೆ ಬರೋದು ಅಂತ ಹೇಳೋಣ, ಬಟ್ ಅದು ಅಲ್ಲ. ಇದು ಚರ್ಚ್ ಮಿನಿಸ್ಟ್ರಿ ಆಗಿದ್ರೆ ಇಷ್ಟೊತ್ತಿಗೆ 10 ಲಕ್ಷ ಮಾಡಿರ್ತಾ ಇದ್ವಿ ಚರ್ಚ್ ಮೆಂಬರ್ಸ್ನ ನಾವು. ಆದರೆ ಇದು ಪ್ರೊಫೆಟಿಕ್ ಮತ್ತು ಅಪೋಸ್ಟಲಿಕ್. ಇದು ಸಾಮುವೇಲ್ 1 ಸಾಮುವೇಲ 19:18-24 ಅಲ್ಲಿ ಬಂದವರಿಗೆಲ್ಲ ಅಭಿಷೇಕ ಆಗುತ್ತೆ. ಅವ್ರು ಹೋಗಿ ಏನು ಮಾಡ್ತಾರೆ? ಅವರು ಏಸಪ್ಪ ಬೆಳಿಗ್ಗೆ ಬಂದವರು ಹೋಗಿ ಏನು ಮಾಡ್ತಾರೆ? ಲೋಕದಲ್ಲೆಲ್ಲ ಏಸಪ್ಪನ ಮಾತನ್ನು ಹಬ್ಬಿಸ್ತಾರೆ. ಇನ್ನು ಯಾವ ಊರುಗಳಿಗೂ ಒಳಗಡೆ ಹೋಗೋಕ್ಕಾಗಲ್ಲ ಏಸಪ್ಪ ಹೇಳಿ. ಯಾರು ಇದನ್ನು ಬಹಳ ಕಡಿಮೆಯಾಗಿ ತೊಗೋಬೇಡ್ರಿ ನೀವು. ಯಾರೋ ಅವರ ವಿರೋಧ ಮಾಡ್ತಾರೆ. ಸರಿಯಾಗಿ ನೀವು ವಾಕ್ಯನ ಪ್ರೆಸೆಂಟ್ ಮಾಡಿ. ನೀವು ಈಗ ನಿಮಗೆ ಅಭಿಷೇಕ ಎಲ್ಲ ತುಂಬ್ತಾ ಇದ್ರೆ ದೇವರಲ್ಲಿ ನಿಮ್ಮ ಕೆಲಸ ಏನೀಗ? ನಿಮ್ಮ ಕೆಲಸ ಏನು? ಚಿಕ್ಕ ಹುಡುಗರು, ಚಾರ್ಲ್ಸ್ ಸ್ಪರ್ಜನ್ 16 ವರ್ಷದ ಹುಡುಗ, ಅವ್ರ ಡ್ಯಾಡಿ ಪಾಸ್ಟರ್. ಅವರು ಇಂಗ್ಲೆಂಡ್ ಒಳಗೆ ನಡ್ಕೊಂಡು ಬಂದ 16 ಕಿಲೋಮೀಟ್ರ್ ನಡ್ಕೊಂಡು ಬರ್ತಾ ಇದ್ದಾನೆ. ಪಾಸ್ಟ್ರು ಮಗನಿಗೆ ತೃಪ್ತಿ ಇಲ್ಲ. ಅಲ್ಲಿ ಎತ್ತಿನ್ ಇರ್ಬೋದು ಅವನು, ಚಿಕ್ಕ ಹುಡುಗ. ಇಲ್ಲಿ ಎತ್ತಿನ್ನು ಅಂತ ಚಿಕ್ಕವನು ಇಲ್ಲಿರೋರಲ್ಲಿ. ಆ ಥರ ಹುಡುಗ ಅವನು. ಇನ್ನು ಆಗಿನ ಕಾಲೇಜು. ಅವಾಗ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಅವನಿಗೆಲ್ಲ ಗೊತ್ತು ಬೈಬಲ್ ಅವನಿಗೆ. ಇಲ್ಲ, ಇನ್ನೂ ಏನೋ ಇದೆ ಅವನೊಳಗಡೆ ಬರುತ್ತೆ. ಯೆಶಾಯ 45:22 ಬರುತ್ತೆ. ದಿಗಂತಗಳಲ್ಲಿರುವ ಜನರೇ ನನ್ನ ಕಡೆ ತಿರುಗಿಕೊಳ್ಳಿರಿ, ರಕ್ಷಣೆಯನ್ನು ಹೊಂದಿರಿ. ನಾನೇ ದೇವರು, ಇನ್ನು ಯಾರೂ ಇಲ್ಲ. ಎಲ್ಲರೂ ನನಗೆ ಇದನ್ನು ಪ್ರೀಚ್ ಮಾಡ್ತಾ ಇರ್ತಾರಲ್ಲ ಒಬ್ಬರು. ಬರೀ ಒಂದು 10-15 ಜನ ಇರೋವಂಥ ಚರ್ಚ್ ಅದು. ಆ ಇಂಗ್ಲೆಂಡಿಗೆ ರೀಚ್ ಆಗಬೇಕಾದ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆಮೇಲೆ ಇನ್ನು ವಾರಕ್ಕೆ ಒಂದು ಸಾರಿ ಅಥವಾ ಪ್ರತಿದಿನ ಇತಿಹಾಸನೇ ಸೃಷ್ಟಿಯಾಗೋಯ್ತು. ಆ ಟೈಮಲ್ಲೇ ಅವನು ಆ ಮಂಗ ಅನ್ನೋನು, ಡಾರ್ವಿನ್ ಅಂತ ಮಂಗ ಅನ್ನೋನು ಆ ಟೈಮಲ್ಲೇ ಶುರು ಮಾಡ್ಕೊಂಡಿದ್ದ. ಅವನು ಕೇಳಿ, ಅವನು ತರಲೇನ. ಆ ಸಮಯದಲ್ಲೇ ಸೈತನ್ ನೋಡಿ ಕೌಂಟ್ರ್ ಮಾಡ್ತೇನೆ ಅಂತ ಹೇಳ್ತೀನಿ ನಾನು ನಿಮಗೆ. ಯಾವಾಗಲೂ ಕೇರ್ಫುಲ್ ಆಗಿರ್ರಿ. ಇವತ್ತು ಚೆಸ್ ವಿಚಾರ ಬಂತೇನಿಗೂ ಇಲ್ಲ, ಮುಗಿಲೇ ಇಲ್ಲ ಮ್ಯಾಚ್ ಅಂದರು. ಕರೆಕ್ಟ್, ಅದು ಆ ಥರನೇ ನಿಧಾನಕ್ಕೆ ಮೂವ್ ಮಾಡಬೇಕು. ನೀವು ಎಷ್ಟೋ ಸಾರಿ ತಿಳ್ಕೊಳ್ತೀರ ಅಲ್ಲೇನು ಕೆಲಸನೇ ಇಲ್ಲ, ಅಲ್ಲಿ ಇನ್ನೂ ವೈರಿ ಮಲ್ಕೊಂಡ ತಿಳ್ಕೊಂಬಿಟ್ಟಿರ್ತೀರ ನೀವು. ಎಷ್ಟೋ ಸಾರಿ ಅಲ್ಲೇ ನೀವು ಯಾಮರೋದು. ನೀವು ಸಾರಾ ಸಿಸ್ಟರ್ ಹೇಳ್ತಾ ಇರ್ತಾರೆ, ಏನು ಕಂಫರ್ಟ್ ಝೋನ್ ಅಂತ. ಕರೆಕ್ಟೇ ಅದು. ನಾನು ಅದನ್ನು ABCD ಅಂತ ಹೇಳ್ತೀನಿ. ಅದನ್ನು ನಾನು, ಆಯಿತಾ, ನೀವು ಅರಿಬೇಕಾಗಿರೋದು ABCD ಅವೆಲ್ಲ. ಯಾವಾಗ ನೀವು ನೆಮ್ಮದಿಲಿರೋಕ್ಕೆ ನೋಡ್ತೀರಾ ಅವಾಗಲೇ ತುಂಬ ಕೇರ್ಫುಲ್ ಆಗಿರಬೇಕು. ಇಲ್ಲಿರೋರಿಗೆ ಕೆಲವ್ರಿಗೆ ಆಲ್ರೆಡಿ ಅದು ನಮ್ಮ ಹತ್ರ ಯಾರು ಬರ್ತಾರೆ ಈಸಿಯಾಗಿ ಅವ್ರದ್ದು ಭಾರ ಎಲ್ಲ ಇಳಿದೋಗುತ್ತೆ, ನನಗೆ ಗೊತ್ತು. ಆದರೆ ಮುಂದೆ ಏನು ಮಾಡ್ತೀಯ ನೀನು? ನೋಡಿದ್ದೀನಿ ನಾನು. ಮುಂದಕ್ಕೆ ಏನು ಮಾಡ್ತೀಯ ನೀನು? ಸುಧಾ ಏನು ಮಾಡ್ತೀಯ ನೀನು? ಯಶವಂತಮ್ಮ ML ಆಗಕ್ಕೆ ಹೋಗ್ತೀಯ ನೀನು? ಊರದೆಲ್ಲ ಏನೇನೋ ವಿಚಾರಗಳು ಇರ್ದು, ಬೇರೆ ವಿಚಾರಗಳು ಇರ್ದು. ಅದು ಬೇಕಿಲ್ಲ ಅದು. ಓಕೆ, ಆ ಪಾಯಿಂಟ್ ಹೇಳಿ ನಾನು ನಿಲ್ಲಿಸ್ತೀನಿ. ನಾನು ಈಗ ನಿಮ್ಮ ಕಡೆಯಿಂದೇನೆ. ನೀವೀಗ ಎತ್ತಿನ ಏನು ಮಾಡ್ತಾನೆ ಹೋಗಿ? ಈಗ ಅವನು ಡ್ಯಾಡಿ ಮಮ್ಮಿಗೂ ಹೇಳೋದು ಬೇಡ. ಅವನು ಕಾಲೇಜಿಂದ ಸ್ಟ್ರೈಟ್ ಅವನಿಗಿದು ಹಾಸನ ಹೊಸದೇ ಬಿಡ್ರಿ. ಯಾಕೆಂದರೆ ಒಳಸಿಪುರ ಅವ್ರದ್ದು ಊರು. ಹಾಸನ ಹೊಸದೇನೆ. ಹೊಸ ಜಾಗಗಳು ತುಂಬ ಸುಲಭ. ಕೇಳಿ, ಹೊಸ ಜಾಗಗಳಿಗೆ ಹೋದರೆ ನೀವು ಇಲ್ಲಿಂದ ಗೋವಾಗೆ ಹೋದರೆ ನನಗೆ ಗೊತ್ತು, ಚಡ್ಡಿ ಪಡ್ಡಿ ಎಲ್ಲ ಬರೀ ಹಂಗೆ ತಿರ್ತಿರ್ತಾರೆ, ಗೊತ್ತಲ್ವ? ಗೋವಾದಲ್ಲಿ ಯಾರು ಕೇಳ್ತಾರೆ? ನಾನು ಯಾರು ನೋಡಲ್ವಲ್ಲ. ಹಂಗೇನೆ ನಿಮಗೆ ಹಾಸನಲ್ಲಿ ಯಾರು ಕೇಳಲ್ಲ ಎತ್ತಿನ. ಈಗ ಅಲ್ಲೇ ಡೈರಿ ಸರ್ಕಲಲ್ಲಿ ನಿಂತ್ಕೋಬೇಕು ಅವನು. ಬಿಕಾಟಿಹಳ್ಳಿ ಅವ್ರದ್ದು ಸ್ಕೂಲು, ಕಾಲೇಜು ಸೆಂಟ್ ಜೋಸೆಫ್ಸ್, ಅಲ್ಲೇ ನಿಂತ್ಕೋಬೇಕು. ಇಲ್ಲ ಅಲ್ಲೊಂಚೂರು ಯಾರು ಪರಿಚಯ ಇದ್ರೆ ಅಲ್ಲಿ ಬೇಡ, ಡೈರಿ ಸರ್ಕಲ್ ಬಂದು ನಿಂತ್ಕೋದು. ಒಂದು 700-800 ರೂಪಾಯಿ ಕೊಟ್ಟರೆ ಮೆಗಾಫೋನ್ ಸಿಗುತ್ತೆ. ಏನು ಅಂತೇಳಿ ನಾನು ಹೇಳ್ತಾರದು. ಆಟೋದಲ್ಲಿ ತರಕಾರಿ ಮಾರ್ಕೊಂಡು ಹೋಗ್ತಿರ್ತಾನೆ, ಹಾಕಿರ್ತಾರೆ ನೋಡಿ ಸ್ಪೀಕರ್, ಆ ಥರ ತಿಳ್ಕೋದು ನೀವು. ಆಗುತ್ತಾ?
ಇಲ್ಲಿರೋರು ಹೆಂಗಸರುಗಳು, ಹೆಣ್ಮಕ್ಳಿದ್ದೀರ ನೀವು, ಅಂದರೆ ಹೆಣ್ಮಕ್ಳು ಅಂದರೆ ಹೆಂಗಸರುಗಳೆಲ್ಲರೂ ಸೇರ್ಕೊಳ್ತಾರೆ. ಹೆಣ್ಮಕ್ಳು ಬೇರೆ ಕಡೆ ಹೋಗಿ, ನಿಮ್ಗೆ ಯಾರು ಪರಿಚಯ ಇದ್ರದ್ದು ಬೇಡ, ನಿಮ್ಗೆ ನಾಚಿಕೆ. ನನಗೇನು ಪರಿಚಯ ಇರಲಿ, ಯಾವ ನಮಗೆ ನಾಚಿಕೆ ಇಲ್ಲವೇ ಇಲ್ಲ, ನಮಗೆ ನಾಚಿಕೆನೇ ಇಲ್ಲ ನಮಗೆ, ಕೇಳಿಸ್ಕೊಳ್ಳಿ ನನಗಂತೂ. ಆಯಿತಾ? ವಸಂತಮ್ಮ ಆಯಿತಾ, ಮುಗಿತಾ? ಹೋಗಲು ಸರ್ಕಲ್ ನಿಂತ್ಕೊಳ್ಳಿ. ಸ್ವಾಮಿ ಕ್ಲೀನಾಗಿ ಮಾತಾಡ್ರಿ. ಅವ್ರು ಏನೇ ಮಾತಾಡಿದ್ರು ವಿರೋಧ ಜಗಳೆಲ್ಲ ಬೇಕಾಗಿಲ್ಲ ನಮಗೆ. ಹಿಂಗೆ ಸರ್ ಪೊಲೀಸ್ ಬರ್ತಾನೆ ತಿಳ್ಕೊಳ್ಳೋಣ. ಏನಿಲ್ಲ ಸರ್, ನನಗೆ ಏಸಪ್ಪ ಮಾಡಿರೋ ಉಪಕಾರ ಹೇಳ್ತಾ ಇದ್ದೀನಿ ನಾನು. ಏನಾಯ್ತಮ್ಮ ನಿನಗೆ? ನನಗೆ ಕ್ಯಾನ್ಸರ್ ಇತ್ತು, ಗುಣ ಆಯಿತು ನನಗೆ. ಅಪ್ಪ ಬರಪ್ಪ, ನಮ್ಮನೆಲ್ಲೂ ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಕರ್ಕೊಂಡು ಬಾತ ನಮ್ಮ ಬಸ್ ಸ್ಟ್ಯಾಂಡ್ ಇದು ಗೌರ್ಮೆಂಟ್ ಆಸ್ಪತ್ರೆ ಮುಂದೆ ನಿಂತ್ಕೊಳ್ಬೋದು ನೀವು. ಆಪ್ಷನ್ ನಿಮಗಿರೋದಿಲ್ಲ. ಇಲ್ಲೇ ಚಾನ್ಸ್ ಕೇಳೋದು. ಅಯ್ಯ, ನಾನೇ ಕ್ಯಾಮ್ರಾಮನ್ ಆಗಿದ್ದೀನಿ, ನೀನು ಚಾನ್ಸ್ ಕೇಳ್ತಾ ಇದೆಯಾ? ಬಂದಿಲ್ಲ ನೀನು, ನಾನೇ ಕ್ಯಾಮ್ರಾಮನ್ ಇಲ್ಲಿ. ಅಲ್ಲಿ 1 ಸಾಮ್ಯಲ 19ನೇ ಅಧ್ಯಾಯದಲ್ಲಿ ಸೌಲ ಬಟ್ಟೆ ಹರ್ಕೊಂಡು ಬಿದ್ದಿದ್ದಾನೆ ಬಂದಲ್ಲಿ. ರಾಜನಿಗೆ ಯಾರು ಬೆಣ್ಣೆ ಹೊಡೆಯೋರು ಇಲ್ವೇ ಇಲ್ಲ ಅಲ್ಲಿ. ಕೇಳಿ, ಇಲ್ಲಿ ರಾಜ ಬಂದರೆ ಆ ಕಾಲದಲ್ಲಿ ಓಡಾಡ್ಬೇಕು ಎಲ್ಲರೂ. ಅವನೇ ಬಟ್ಟೆ ಹರ್ಕೊಂಡು ಬಿದ್ದಿದ್ದಾನೆ ನೋಡ್ರಿ, ಸಾಮ್ಯಲ ಅಭಿಷೇಕದ ಮುಂದೆ. ಕೇಳಿದ್ವಿ, ಅದು ನಡೀತಾ ಇರೋದಿಲ್ಲ. ಅರ್ಥ ಆಗ್ತಿದೆ ಅವ್ರಿಗೆ? ನಿಮ್ಮ ವಿಚಾರಗಳು ಮರೆತು ಬಿಡ್ರಿ. 1 ಸಾಮ್ಯಲ 9ರಲ್ಲಿ 20-22 ಏನು ಹೇಳ್ತಾನೆ? ನೀನು ಏನು ಹುಡ್ಕೊಂಡು ಬಂದಿದ್ಯಾ ಅದು ಮರೆತು ಬಿಡು. ನೀನು ಅದು ಸಿಕ್ಕಾಯ್ತು, 3 ದಿನದಿಂದಲೇ ಸಿಕ್ಕಾಯ್ತು. ಬರಂಗೇ ಇಲ್ಲ, ಹಂಗೆ ನೋಡಿದ್ರಿಲ್ಲ ಅವನು, ಬರಂಗೇ ಇಲ್ಲ ಅಲ್ಲಿ. ಅದ್ರ ಹತ್ರ ನೋಡಿದ್ರೆ ಕಾರಣ ಏನು? ಬರಬೇಕು. ಯಾಕೆ? ಇಟ್ಸ್ ಅ ಡಿವೈನ್ ಅಪಾಯಿಂಟ್ಮೆಂಟ್. ಅದು ಏನಾದರೂ ಅವನಿಗೆ ಯಾರಾದರೂ ಬಂದು ಹೇಳಿದರೆ ಬರ್ತಿರಲಿಲ್ಲ, ಅವನು ಆರಾಮಾಗಿ ಹೋಗಿರ್ತಾ ಇದ್ದು ವಾಪಸ್. ಆಗುತ್ತಾ? ಡಿವೈನ್, ದೈವಿಕ ಸಂಭಾಷಣೆ ನಡೆಯುತ್ತೀಗಲ್ಲ, ದೈವಿಕವಾದ ಒಂದು ಮಧ್ಯಸ್ಥಿಕೆ ನಡೀತಾ ಇದೆ. ಅವನು ಸಾಮಾನ್ಯ ವ್ಯಕ್ತಿ, ಅವನು ತುಂಬ ಸಾಮಾನ್ಯ. ನೋಡ್ಬೋದು ನೀವು, ಸೌಲೊಂದು ಬುದ್ಧಿನ ಗೊತ್ತಾಗ್ಬಿಡ್ತೀನಿ ನಿಮಗೆ. ಅವನು ಆಲ್ಮೋಸ್ಟ್ ಯಾವುದಕ್ಕೂ ಬರಲ್ಲ. ಅವನು ಸ್ವಲ್ಪ ಎತ್ತರ ಇದ್ದಾನೆ, ಸಾಮ್ಯನ ಪ್ರಕಾರ ಸ್ವಲ್ಪ ಸುಂದರಾಗಿದ್ದ ಅಂತ ಅಷ್ಟೇ ಅಂತ. ಇನ್ನೊಂದು ಬುದ್ಧಿ ನೋಡಿದ್ರೆ ನೀವೇನು ಯಾರಿಗೂ ಇಷ್ಟ ಆಗಲ್ಲ. ಒಂದು ಬುದ್ಧಿ, ಒಂದು ಮಗನ್ನೇ ವಿರೋಧ ಮಾಡ್ತಾನೆ ಅಂಥವನು. ಕೇಳಿ ನೀವು, ಅವನನ್ನ ದೇವರು ರಾಜ ಆಗಿ ಮಾಡ್ತಾ ಇದ್ದಾರೆ. ಒಂದೇ ಒಂದು ಕಾರಣ ಏನು? ಆ ಡಿವೈನ್ ಅಪಾಯಿಂಟ್ಮೆಂಟು, ಆ ದೈವಿಕವಾದ ಆ ಮುಖಾಮುಖಿ ಆಗಿದ್ದವರು. ಇಲ್ಲಿ ಬರೋರಿಗೆ ನಿಮಗೆ ಅದೇ, ನಿಮಗೆ ಈಗ ಬಂದಿರೋರು ದಿನ ನೀವು ಬರೋರು ಇದ್ದೀರಾ, ಅಥವಾ ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಬರೋರಿದ್ದೀರ. ಕೆಲವರು ಹೊಸರು ಕಾಣಿಸ್ತಿದ್ದೀರಾ ಇಲ್ಲಿ ಇವತ್ತು. ಯಾರೇ ಇರಲಿ, ಎಷ್ಟೇ ಜನ ಚಿಂತೆ ಬೇಡ, ಎಷ್ಟು ಜನ ಇದ್ದಾರೆ. ನಿಮ್ಮ ಕೆಲಸ ಇವಾಗ ರಘುಗೆ ಫುಲ್ ಹೊಸದೀಗ ಆಸನ. ರಘುನ ಯಾರಪ್ಪ ಕೇಳ್ತಾರೆ? ಪೊಲೀಸೇ, ರಘುನೇ ಪೊಲೀಸ್. ಯಾರಪ್ಪ ಕೇಳ್ತಾರೆ ಈಗ ರಘುನ? ನಿಂತ್ಕೊಂಡು ವಾಕ್ಯ ಹೇಳ್ತಾ ಇದ್ರೆ ಸುಮ್ಮನೆ ಒಂದು ID ತೋರಿಸಿದ್ರು ಮುಗಿದೋಯ್ತು. ಸರ್ ನೀವೇ ಇದು ಮಾಡ್ತೀರಾ ಸರ್, ಏನಿದೆ ಅಂತ ಹೇಳ್ಬಿಡ್ತಾರೆ. ಕೇಳಿ, ಮೊನ್ನೆ ಟ್ರಂಪ್ ಒಂದು ಬೈಬಲ್ ಹಿಡ್ಕೊಂಡು ಎತ್ತಿ ತೋರಿಸ್ತಾ. ನನಗನ್ಸುತ್ತೆ 1 ತಿಂಗಳೊಳಗೇ 1 ಕೋಟಿ ಹತ್ರ ಸೇಲ್ ಆಗಿದೆ. ಅಯ್ಯ, ಹೊಸ ಥರದ್ದು ಸುಮ್ಮನೆ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮನೇಲಿ ಇರಲಿ ಅಂತ ಅಷ್ಟೇ, ಬರೀ ತೋರಿಸಿದ್ದು ಕೇಳಿ ನೀವು. ಹಾಲೆಲೂಯಾ. ನಿಮಗೆ ಗೊತ್ತಾ, ಟ್ರಂಪ್ನ ಅವನನ್ನು ಅಧ್ಯಕ್ಷ ಮಾಡೋದು ಕೆಲವು ಕಾರಣ ಇದೆ. ಚಿಕ್ಕ ಹುಡುಗ ಇದ್ದಾಗ ಒಂದು ವೀಡಿಯೋಗಳು ಓಡ್ತಿದೆ ನೋಡ್ರಿ, ಮಂಜು ಥರ ಇದ್ದಾಗೆಲ್ಲ. 30 ವಯಸ್ಸಲ್ಲಿ ನೋಡಿದ್ದೀನಿ ನಾನು. ಒಂದು ಅಪಾರ್ಟ್ಮೆಂಟ್ ತೊಗೊಂಡ. ಎಲ್ಲ ಮಿಲಿಯನಿಯರ್ಸೇ ದೊಡ್ಡವರು. ಅವಾಗ ಖಾಲಿ ಇತ್ತು. ಏನು ಮಾಡ್ತೀಯ ಅಂದರೆ ಎಲ್ಲ ಬಡವರಿಗೆ ಕೊಟ್ಟ ಅಪಾರ್ಟ್ಮೆಂಟ್ ಅದು. ಇಷ್ಟ ಬಂದಿಷ್ಟು ಇರಿ ನೀವತ್ತು, ನಾನು ಹೊಡೆದು ಕಟ್ಟೋದಂಗೆ ಇರ್ರಿ ನೀವು. ಎಷ್ಟೋ ವರ್ಷ ಅದು ಕೇಳಿ ನೀವು. ಆ ಕರುಣೆ ನೋಡ್ರಿ ಅಲ್ಲಿ. ಜನ, ದೇಶ ಅಂದರೆ ಕರುಣೆ, ಪ್ರೇಮ ಅವನಿಗೆ. ಆ ಪೇಟ್ರಿಯಾಟಿಸಮ್, ಎಂಥದ್ದು ದೇಶಭಕ್ತಿ. ಆಮೇಲೆ ಜೊತೆನೆಲ್ಲ ಅವನು ಹೇಳ್ತಾನೆ, ನನ್ನ ಮಮ್ಮಿ ಐರ್ಲ್ಯಾಂಡಲ್ಲಿ ನನಗೆ ಅವರು ಕ್ರಿಶ್ಚಿಯನ್, ನನಗೆ ಬೈಬಲ್ನ ತೋರಿಸಿದ್ದಾರೆ. ನನಗೆ ಅವರು ಆ ಬೈಬಲ್ನ ಕೊಟ್ಟಿದ್ದಾರೆ ನನಗೆ. ಅದೇ ನನಗೆ ಜೀವನದಲ್ಲಿ ಶ್ರೇಷ್ಠ ಅಂತ ಹೇಳ್ತಾರೆ. ಒಳ್ಳೆಯವನಿಲ್ಲ ಅವನು. ಕೇಳಿ, ಇಲ್ಲಿ ಒಳ್ಳೆಯವನಿಲ್ಲ ಅವನು. ನಿಜ, ಅದು ಟ್ರಂಪ್ ಬಗ್ಗೆ ವಿರುದ್ಧವಾಗಿ ಮಾತಾಡೋದು ನಿಜಾನೇ ಅವೆಲ್ಲ. ಆದರೆ ಇವಾಗ ಕ್ಷಮಿಸಲ್ಪಟ್ಟಿರೋ ವ್ಯಕ್ತಿ. ಗ್ರೇಸ್ಡ್ ಅಂತ ಒಂದೇ ವರ್ಡ್. ಸುಮ್ಮನೆ ಎಲ್ಲರೂ ಒಂದು ಹಾಕಿ, ಸುಮ್ಮನೆ ನಿಮ್ಮ ಮನೆ ಎಲ್ಲರೂ ಒಂದು ಶಬ್ದ ಹಾಕ್ಬೇಕಂದ್ರೆ ಇವರು ಬೇಕ್ರಿ ಹೆಸರನ್ನ ಅವನು ಯಾವನು ಐನಾತಿ ಹೆಸರಿಡ್ತಾರೆ. ಯಾರು? ಅಯ್ಯಂಗಾರಿ ಹೆಸರು. ಅಯ್ಯ, ನಿನ್ನ ಹೆಸರು ಇಟ್ಕೊಳ್ಳೋ, ಕಾರ್ತಿಕ್ ಕೀರ್ತಿ ಅಂತ. ಅವನು ಯಾರು? ಐನಾತಿ. ಅವನು ಅಯ್ಯಂಗಾರಿ. ಐನಾತಿ ಅಂದರೆ ಅಯ್ಯಂಗಾರಿ ನಮ್ಮ ಹೆಸರಲ್ಲಿ. ಆಯಿತು, ಗ್ರೇಸ್ಡ್ ಅಂತ ಹಾಕಪ್ಪ ನೀನು. ಕನ್ನಡದಲ್ಲಿ ಹೇಳ್ತಿರೋದಕ್ಕೆ ಗ್ರೇಸ್ಡ್, SED ಸೇರ್ಕೊಳ್ಳೋದು. ED ಕರ ಇಂಗ್ಲೀಷ್ ಅರ್ಥ ಆಗ್ತಿದೆಯಾ ನಿಮಗೆ? ಕನ್ನಡ ಮೀಡಿಯಮ್ ಅವನು ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಗ್ರೇಸ್ಡ್ ಹೋಗಿ ಆ ವರ್ಡ್ ಅರ್ಥ ಆಗುತ್ತೆ ನಿಮಗೆ? ಅದು ಗ್ರೇಸ್ಡ್ಗೂ ಏನು ಅರ್ಥ? ಡಿಫ್ರೆನ್ಸ್ ಏನು? ನೋಡಿ ಬ್ರದರಿಗೆ ಕರೆಕ್ಟಾಗಿ ಅರ್ಥ ಆಗ್ತದೆ.
ಅವನಿಗೆ ಅರ್ಥ ಆಯಿತು, ಹೇಳ್ತಿದ್ದ ಅವನು ಕರೆಕ್ಟ್ ಅರ್ಥ ಆಗಿದೆ ಅವನಿಗೆ. ಕಂಪ್ಯೂಟರ್ ಸೈನ್ಸ್ 100ಗೆ 100 ತೊಗೊಂಡಿದ್ದಾನೆ ಅವನು. ಗ್ರೇಸ್ ಡಿ ಸೇರುತ್ತೆ ಅದಕ್ಕೆ. ಏನರ್ಥ? ವೆರಿ ಗುಡ್. ಅನುಗ್ರಹಿಸಲ್ಪಟ್ಟವನು. ಹಾಕೊಳ್ಳಿ, ಒಂದೇ ವರ್ಡ್ ಹಾಕಮ್ಮ. ನಿನ್ನ ಬೇಕ್ರಿಲಿನು ಇವನು ಒಂದು ಕ್ಯಾಲೆಂಡರ್ ಹಾಕಲ್ಲ, ಯಾಕೆ ಯಾರು ಬರಲ್ಲ ಅಂತ. ಇನ್ನೊಬ್ಬ ಒಬ್ಬ ಐನತ್ತಿದ್ದಾನೆ, ಅಯ್ಯಂಗಾರಿ ಅಂತಾನೆ ಓಡಾಡ್ತಾನೆ ಅವನು. ಅಯ್ಯಂಗಾರಿ ಅಂತಲೇ ಓಡಾಡ್ತಾನೆ. ಆಮೇಲೆ ಹೇಳ್ತಾನೆ, ನೀವಿಲ್ಲೆಲ್ಲ ಏನೋ ಹೇಳ್ಬಿಡಿ ನಮ್ಮ ಬಗ್ಗೆ, ಆಮೇಲೆ ಎಲ್ಲರಿಗೂ ನಮಗೆ ವ್ಯಾಪಾರ ಆಗಲ್ಲ ಅಂತ. ನಡಿಯ ಪ್ರೇಯರ್ ಏನು ಬೇಡ, ನಡಿಯ ನೀನು ಅಂತ ಹೇಳಿದ್ರು. ಆ ಮೂತಿಗಳೆಲ್ಲ ಹೆಂಗಾಗಿದೆ ನೋಡಿಲ್ಲ, ಮೂತಿಗಳೆಲ್ಲ ಕೇಳಿ ಅರ್ಥ ಆಗ್ತಿದೆ ಅವ್ರಿಗೆ. ಎಲ್ಲ ಕೈಗಳ ಮೇಲೆ ಲಮ ಹಾರಾಕ. ನಿಮ್ಮ ಪಾರ್ಟ್ ಏನು? ಕಂಚುಮಾರ್ನಹಳ್ಳಿಯವ್ರ ಪಾರ್ಟ್ ಏನು ನಿಮ್ಮದು? ನೀವು ಹೋಗಿ ನೀವು ಸರ್ಕಲ್ ನಿಂತ್ಕೊಳ್ಳಿ. ನಿಮ್ಮನ್ನ ಯಾರು ಕೇಳಕ್ಕೆ ಬರ್ತಾರೆ? ನಿಮ್ಗೇನು ಕೆಲಸ? ಮನೇಲಿ ಕೂತ್ಕೊಂಡು ನಿಮಗೆ ಏನು ಕೆಲಸ? ನಿಮಗೆಲ್ಲ ಒಂದು ಫೋನ್ ಎತ್ಕೊಡಿ ಅವ್ರಿಗೆ, ಒಂದು ಮೆಗಾ ಫೋನ್ ಅಂದರೆ ಸ್ಪೀಕರ್ ಎತ್ಕೊಡ್ರಿ ಅವ್ರಿಗೊಂದು. ಹೋಗಿ ನೀವು 1 ಗಂಟೆ ಕೂಗಿ ಬನ್ನಿ, ಯಾವ್ದಾದ್ರು ಸರ್ಕಲ್ ಕೂಗಿ ಬನ್ನಿ. ಇಲ್ಲಿರೋರಲ್ಲ ಇವತ್ತು ಇದು ನಿಮ್ಮ ಕೆಲಸ. ಇದು ಇಲ್ಲಿ ಬಂದು ಏನು ಇಂಥ ಒಳ್ಳೆ ಸಮಯದುಳು ಕೊತ್ತಿ ಥರ ಹಾಡು ಹೇಳ್ತೀನಿ ಅಂತ ಹೇಳ್ತಾನೆ ನೀನು. ಇಲ್ಲಿ ಬಂದು ಇಲ್ಲಿ ಆ 1 ಸಾಮೇಲೆ 19ರಲ್ಲಿ 18ರಿಂದ 24ರಲ್ಲಿ ನೀನು ಹಾಡು ಹೇಳುವಲ್ಲಿ ಹೋಗಿ ನೋಡೋಣ. ಅಲ್ಲಿ ಬರೋರ ಮೇಲೆಲ್ಲ ಅಭಿಷೇಕ ಸುರಿತಾ ಇದೆ. ನೀನು ಹಾಡು ಯಾರು ಕೇಳಕ್ಕೆ ರೆಡಿದಾರಲ್ಲಿ? ನೀನು ಬೈಬಲ್ ಓದು ಯಾರು ಕೇಳಕ್ಕೆ ರೆಡಿದಾರಲ್ಲಿ? ಆಲ್ರೆಡಿ ನಿನಗೆ ಕೆಲಸನೇ ಆಗೋಗಿದೆ ಅಲ್ಲಿ. ಇಲ್ಲಿ ಕೇಳು, ಏನು ಮತ್ತೆ ಹೇಳ್ತೀನಿ ನಿನಗೆ. ಫಸ್ಟೇ ರಿಸಲ್ಟ್ ಕೊಡ್ತೀವಿ, ಆಮೇಲೆ ಪಠ್ಯ ಪುಸ್ತಕ, ಆಮೇಲೆ ಎಕ್ಸಾಮ್. ತಗೋ, ಅರ್ಥ ಆಗುತ್ತೆ ನಿನಗೆ ಇವೆಲ್ಲ ಭಾಷೆ? ನಿನಗೆ ಈ ಭಾಷೆನೇ ಅರ್ಥ ಆಗಲ್ಲ ಅವ್ರಿಗೆ. ಏನು ಹೇಳೋಣ ನಾವು ಇವರಿಗೆ? ಇದು ನಿನಗೆ ಅರ್ಥ ಆದರೆ ನಾನು ಮುಂದಕ್ಕೆ ಹೋಗ್ಬೋದು. ನಾನು ಸಿ ವಿ ಆರ್ ವೆರಿ ಸೀರಿಯಸ್ ಮ್ಯಾಟ್ರ್ ಕಡೆ. ಕಾಲೇಬ ಎಷ್ಟು ಸೀರಿಯಸ್ ಇದೆ ಅಂತ ನಾವು ಇವತ್ತು ಆಗಲ್ಲ. ಇವತ್ತು ಅದೇ ಮೆಸೇಜ್ ಇದೆ, ಮುಗಿತಾ ಇಲ್ಲ ಮೆಸೇಜ್. 14ನೇ ಅಧ್ಯಾಯದ್ದು ಮೆಸೇಜ್ ಅದು ಲೈನ್ ಬೈ ಲೈನ್ ಹೋಗಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಯಾವ ಥರ ನೈಟ್ ಪ್ರೇಯರ್ ಇಟ್ಕೊಳ್ಳೋದು ಅದನ್ನು. ಅರಣ್ಯಕಾಂಡ ಯಾರ್ಯಾರು ಬೆಳಗ್ಗೆ ಹೊತ್ತು ಕೈ ಎತ್ತಿ. ಬೆಳಗ್ಗೆ ಹೊತ್ತು ಕೇಳಿಸ್ಕೊಳ್ತಾರೋ ಕೈ ಎತ್ತಿ. ಎಷ್ಟು ಗಂಟೆಗೆ ಕೇಳ್ಕೊಳ್ತಾ ಇರೋದು ವಸಂತಮ್ಮ? ರಾತ್ರಿಗಳ ಚೆನ್ನಾಗಿ ಹರಟೆ ಹೊಡ್ಕೊಂಡು ಕುತ್ಕೊಂಡಿರೋದಲ್ಲಿ 4-5 ಎಷ್ಟು ಗಂಟೆಗೆ ಹೇಳ್ತಿದ್ದೀರಾ ನೀವೆಲ್ಲ? ನೀವು 4:40 ಸ್ಟಾರ್ಟ್ ಆಗೋದು. ನೀನು 4:45 ಸೇರಿಕೊಂಡು ಡೌಟೇ ನನಗೆ ನಿಂದು. ಪ್ರೇಯರ್ ಯಾರಿಗೆ ಮಾಡಿದ್ದು? ವಾಕ್ಯ ಯಾರಿಗೆ ಓದಿದ ಹೊತ್ತು ನಿನಗೆ? ವಾಕ್ಯ ಯಾರಿಗೆ ಓದಿದ ಹೊತ್ತು ನಿನಗೆ? ಅಯ್ಯ ಕೇಳಿಲಿ, ಈ ಲೋಕದಲ್ಲಿ ಯಾವ್ದು ನಡೀತೆ? ಅವನು ರಂಗಪ್ಪ ಏನು ಹೇಳ್ದ? ಅವನು ಅಬ್ದುಲ್ ಕಾದಿರ್ ಏನು ಹೇಳ್ದ? ಸೀತಾರಾಮು ಏನು ಹೇಳ್ದ? ಯಾವನೇನು ಹೇಳ್ದ? ಅದೆಲ್ಲ ನಮಗೆ ಸಂಬಂಧನೇ ಇಲ್ಲ ನಮಗದು. ಆ ರಾಷ್ಟ್ರದಲ್ಲಿ ಏನಾಯಿತು ಅದೆಲ್ಲ ನಮಗೆ ಬೇಕಾಗಿಲ್ಲ ನಮಗದು. ಇದು ಇತಿಹಾಸನ ಬರೆಯುತ್ತೆ. ಇದು ಬರೆಯಿದೆ ನೋಡಿ. ನೀನೇನು ಹೇಳ್ತೀಯ ಅದೇ ನ್ಯೂಸ್ ಪೇಪರು. ಯಶೇಂದ್ರ ಗೊತ್ತು, ರೇನಾಡ್ ಬೋಂಕೆ ಬಗ್ಗೆ ಹೇಳ್ತಾ ಇರ್ತೀನಿ ನಾನು. ರೇನಾಡ್ ಬೋಂಕೆ ಬಗ್ಗೆ ಹೇಳ್ತಾ ಇರ್ತೀನಿ, ಕೇಳಿದಿರಾ? ವೆಲ್ಶ್ ರಿವೈವಲ್ ಅವ್ರ ಕನೆಕ್ಷನಿಗೆ ಬಂತು ಅಂತ ಹೇಳ್ತೀನಲ್ವಾ. ಅವರು ಆಫ್ರಿಕಾಗೆ ಹೋಗೋಕ್ಕೆ ಅವ್ರದ್ದೊಂದು ಪೈಸನೂ ದುಡ್ಡಿಲ್ಲ ನೋಡಿ. ಕಾಸಿಂದ ಯಾರು ಉಜ್ಜೀವನ ಮಾಡ್ತೀವಿ ಅಂತಿರಲ್ಲ, ಅವೆಲ್ಲ ದಯವಿಟ್ಟು ಅದ್ರ ಸೈಡಿಗೆ ಇಡ್ರಿ ನೀವು. ಆಮೇಲೆ ಕಾಸು ತೋರಿಸೋದು, ಇಲ್ಲಿ ಒಡವೆ ತೋರಿಸೋದು, ಯಾವ್ದಾದ್ರು ಒಂದು ಒಡವೆನ ತೋರಿಸ್ಬೇಕಾದ್ರೆ ಇಲ್ಲಿ ಬಿಚ್ಚು ಕಳಿಸ್ತೀನಿ ನಾನು. ಮೊನ್ನೆ ಒಬ್ಬ ಸರ್ವೇಯರ್ ಮನೆ ಹೆಂಡತಿ ಟೀಚರ್, ಕಾಂಚಮಾರ್ನಹಳ್ಳಿ ಟೀಚರ್, ನನ್ನ ಹೆಂಡತಿ ಇಬ್ಬರು ಅಫಿಷಿಯಲು. ಇವರು ಅದೇನು ಅಫಿಷಿಯಲ್. ಅವರು ಎಂಗೇಜ್ಮೆಂಟು ಊರಿಗೆಲ್ಲ ಹೇಳಿದ್ದಾರೆ. ಏನು ಹೇಳಿ, ಅಷ್ಟು ಒಡವೆ ಮಾಡಿಸ್ತು, ಇಷ್ಟು ಒಡವೆ ಮಾಡಿಸ್ತು. ಮಧ್ಯಾಹ್ನ ಎಷ್ಟು ಗಂಟೆಲಿ ಆಗಿರೋದು ಯಾರು ನೋಡಿದ್ರೆ ಅದನ್ನು ವಿಡಿಯೋ? 12 ಗಂಟೆಲಿ ಸೀದಾ ಮನೆ ಎಲ್ಲ ಲಾಕ್ ಮಾಡೋನಂತೆ. ಅವನು ಸೀದಾ ಲಾಕ್ ಈ ಕಾಲದಲ್ಲಿ ನಡೀತಾ. ನೀನು ಯಾವ ಲಾಕ್ ಮಾಡ್ತೀಯ ನೀನು? ಒಂದು ಇದು ಬರುತ್ತೆ, ಒಂದು ಮಿಷಿನ್, ಒಂದು ಹ್ಯಾಂಡ್ ಮಿಷಿನ್, ಎಂಥದ್ದು ಬ್ಯಾಟ್ರಿದು, ಎಲ್ಲ ಕುಯ್ದಾಕ್ಬಿಡ್ಬೋದು. ನೀನು ಎಂಥ ಲಾಕ್ ಇರಿದ್ರು ಕೂದಾಕ್ಬೋದು. ಗೊತ್ತಾ ನೀನು ಯಾವ ಥರ ಮಾಡೋಕ್ಕಾಗಲ್ಲ. ಆ ಥರದ್ದು ಯಾವುದೂ ಇಲ್ಲ. ಎಷ್ಟು 30 ಲಕ್ಷದ ಒಡವೆ ಹೋಯ್ತು, 3.5 ಲಕ್ಷ ಕ್ಯಾಶ್ ಹೋಯ್ತು, ಇನ್ನೂ ಏನೇನೋ ಹೋಯ್ತು. ಹೇಳಿದ್ರೆ ಈಗ ಇನ್ಕಮ್ ಟ್ಯಾಕ್ಸ್ ಬರ್ತಾನೆ. ಜಾಸ್ತಿ ಹೇಳಿದ್ರೆ ಬಿಲ್ ಇಲ್ದಿರೋದು ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಬರುತ್ತೆ ಈಗ ಅಲ್ಲಿ. ರೇಷ್ಮೆ ಈ ಕಡೆ ನೋಡಿ, ನೆಲ ಆಗಿ ನೋಡ್ತೀವಿ, ಈ ಕಡೆ ನೋಡಿ ನಾವು. ಅದು ಚಿಂತೆ ಇವಳಿಗೆ. ಈಗ ಅವ್ರಿಗೆ ಆಗಿದ್ದು ಇವಳಿಗೆ ಚಿಂತೆ. ಈಗ ಆ ರೇಷ್ಮೆ ಮುಖ ನೋಡಿ, ಅವ್ರಿಗೆ ಆಗಿದ್ದು ಇವಳಿಗೆ ಚಿಂತೆ ಬಂದಿದೆ ಈಗ ನೋಡಿ. ಅವನಿಗೂ ಸ್ವಲ್ಪ ಕೊಟ್ಟಿದ್ದಾಳೆ, 5ಗೂ. ಅಲ್ಲೆಲ್ಲೂಯ್ಯ. ಓಕೆ, ಆಗುತ್ತಾ? ಇದು ಲೋಕ ಇದು. ಓಕೆ, ಅದಲ್ಲ, ಅದನ್ನು ಮಾತಾಡ್ತಿಲ್ಲ ನಾನು ನಿಮಗೆ. ನಿಮ್ದು ಅದು ಯಾವುದು ಡಿಸೈಡ್ ಆಗೋದಿಲ್ಲ. ಅದು ಬೋಂಕೆದು ಹೇಳ್ತಿದ್ದೆ ನಾನು. ಅವರು ಆಫ್ರಿಕಾ ಎಂಟ್ರಿ ಆದರು. ಅವಾಗ ಜರ್ಮನಿಗೆ ಬರ್ತೀವಿ. ಜರ್ಮನಿಯವರು ಅವರು ಏನು ಹೇಳೋರು ಗೊತ್ತಾ? ಇವನು ಬರೀ ಕಾಸು ಅಂತ ಬರ್ತಾನೆ ಆಫ್ರಿಕಾಗೆ ಅಂತ ಕೇಳಿ. ಹಿಂಗೆ ಹೇಳು. ಅಲ್ಲಿ 10 ಲಕ್ಷ ಜನ, 50 ಲಕ್ಷ ಜನ ಸೇರೋರು ಹೋದ್ರಲ್ವಾ? ಇವನು ಬರೀ ಕಾಸು ಪಾರ್ಟಿ ಅಂತ ಹೇಳೋರು. ಓಕೆ, ಇವರು ಸ್ಟಾರ್ಟಿಂಗ್ ಹೋದಾಗ ಎಷ್ಟೋ ವರ್ಷ ತುಂಬ ಕಷ್ಟಪಟ್ಟು ಹಳ್ಳಿ ಹುಡುಗ ಆಫ್ರಿಕಾ
ಇಂಡಿಯಾ ಆದರೂ ಪರವಾಗಿಲ್ಲ, ಆಫ್ರಿಕಾ ಹೆಂಗಿರುತ್ತೆ ಯೋಚನೆ ಮಾಡಿ ನೀವು. ಕ್ಯಾನಿಬಾಲ್ಸ್ ಇರ್ತಾರೆ, ಮನುಷ್ಯನ ತಿಂದ್ಬಿಡ್ತಾರೆ, ಅಂಥ ಜಾಗಗಳವೆಲ್ಲ. ಹೆಚ್ಚು ಕಡಿಮೆ 50 ವರ್ಷ ಹಿಂದಿನ ಮಾತಿದೆ. ಆಮೇಲೆ ಹೋಗಲಿ ಈ ಸಲ ಬರ್ತಾರೆ ಅಂತ ಇಲ್ಲವೇ ಇಲ್ಲ, 25 ಜನ, 3 ಜನ ಬರ್ತಾರಂತೆ ಕೆಲವು ಕಡೆ. ಜರ್ಮನಿಯಿಂದ ಹೋಗಿರೋದು ಕೇಳಪ್ಪ ನೀನು. ಎಷ್ಟೋ ವರ್ಷ ಬೇಡ ಅನಿಸ್ಬಿಡುತ್ತಂತೆ ಸೇವೆ, ಆ ಥರನಾಗೋದು. ಆಮೇಲೆ ಒಂದಿನ ಸಖತ್ ಸೀರಿಯಸ್ ಪ್ರೇಯರ್ ಮಾಡಿಕೊಂಡು ಸರಿಯಾದ ಒಂದು ಟೆಂಟ್ ಹೊಡೆದ್ರು. 20,000 ಜನ ಕೂರ ಟೆಂಟ್ ಹೊಡೆಸಿದ್ರು. 2 ಜನ ಬರ್ತಾ ಇಲ್ಲ ಅಲ್ಲಿ. 20,000 ಜನ. ಅದು ನೋಡು ಸೈತಾನ್ ಬುಡಕ್ಕೆ ಬಿತ್ತದು. ಬಂತು ಮಳೆ, ಟೆಂಟ್ ಎಲ್ಲ ಕಿತ್ಕೋಯ್ತು. ಅದೇ ತಿರುಗಿ ಕಟ್ಸಿದ್ರು ಟೆಂಟನ್ನ. ಓಕೆ, ಅದಿರಲಿ. ನಾನು ಹೇಳೋಕೆ ಏನಕ್ಕೆ ಇಷ್ಟ ಬಂತಿದ್ರೆ, ಅವರಲ್ಲಿ 30 ವರ್ಷ ಆಲ್ಮೋಸ್ಟ್ 85ಇಂದ ಇಲ್ಲಿ ತನಕ ಮೊನ್ನೆ ಅವರು ದೇವ್ರ ಬಳಿಗೆ ಹೋದ್ರಲ್ವಾ, ಯಾವುದೇ ಆಫ್ರಿಕಾ ನ್ಯೂಸ್ ಪೇಪರು, ಈವನ್ ಗಲ್ಫ್ ವಾರ್ ಟೈಮು 90s ಕುವೈತ್ ಅಮೇರಿಕಾ ವಾರ ಆಯ್ತು, ನೆನಪಿದೆ ಯಾರಿಗಾರುವೆ? ಅಂದರೆ ಇರಾಕ್ ಅಮೇರಿಕಾ ವಾರ ಆಯಿತು. ಕುವೈತ್ನ ಆಕ್ರಮಿಸ್ಕೊಂಡಿದ್ದ ಯಾರು? ಇರಾಕ್ ಅವನು ಸದ್ದಾಮ್ ಹುಸೇನ್. ಗೊತ್ತಾ ನಿಮ್ಗೆ? ಅವಾಗ ಚೂರು ನೆನಪಿಲ್ಲ, ಹುಟ್ಟೇ ಇಲ್ವಲ್ಲ ಎಷ್ಟೋ ಜನ. 90s 89 90 ಥರ್ಡ್ ವರ್ಲ್ಡ್ ವಾರ್ ಡಿಸೈಡ್ ಆಗಿತ್ತು. ಅವಾಗಲೇ 3ನೇ ಮಹಾಯುದ್ಧ ಅಂತ ಆಗೋಗಿತ್ತು ಅವಾಗಲೇ. ಅಲ್ಲಿದ್ದೀರಾ? ನೆನಪಿದೆಯಾ? ಆಮೇಲೆ ನೋಡಿ, ಆ ಟೈಮಲ್ಲೂ ವಾರ್ ವಿಚಾರ ಬರ್ತಾ ಇಲ್ಲ, ಈ ಬೈಬಲ್ ವಿಚಾರ ಬರುತ್ತೆ. ಬೊಂಕೆ, ಆ ಕೈಯಲ್ಲಿ ಕ್ರಚಸ್ ಅಂದರೆ ಲಂಗಡಗಳಿರ್ತಾರಲ್ಲ, ಲಂಗಡ ಅಂದರೆ ಕುಂಟ್ರದ್ದು ಕಾಲು ಕೈ ಏನೇ ಇಟ್ಟಿರ್ತಾರದು ಕ್ರಚಸ್, ಕನ್ನಡದಲ್ಲಿ ಏನದಕ್ಕೆ ಊರ್ಕೊಳ್ಳೋಕ್ಕೆ ಕೋಲು ಇಟ್ಕೊಂಡಿರ್ತಾರಲ್ಲ, ಆ ಕೋಲುಗಳು. ಒಬ್ಬರಿಬ್ಬರಲ್ಲ, ಅಲ್ಲಿ 1000 ಜನಕ್ಕೆ ಗುಣ ಆಗುತ್ತೆ. ಆ ಮಾಟ ಮಂತ್ರ ಮಾಡೋರಿಗೆ ಗಂಟ್ಲೆ ಸೇದೋಗ್ಬಿಡುತ್ತೆ. ಅಲ್ಲಿ ಆಫ್ರಿಕಾದಲ್ಲಿ ಮಾಟ ಮಂತ್ರ ಮಾಡೋದು ಜಾಸ್ತಿ. ಅಲ್ಲಿ ಮಾಟಗಾರ ಆ ಮೀಟಿಂಗ್ ಬಂದರೆ ಅಲ್ಲಿ ಗಂಟ್ಲೆ ಇಸಿಕೊಂಬಿಡೋದು. ಎಲ್ಲ ಎದ್ದೋದ್ರೆ ಇವ್ರು ಮಾತ್ರ ಅಲ್ಲೇ ಅಂತ ಫಿಕ್ಸು. ಆಮೇಲೆ ಇವ್ರು ಪ್ರೇಯರ್ ಮಾಡಿ ಕರ್ಕೋಬೇಕಂತವ್ರು ಸಾಕ್ಷಿಗಳು. ಆ ಥರ ಆಲ್ಮೋಸ್ಟ್ 30-40 ಇಯರ್ಸು ಅವ್ರದ್ದು. ಯಾವುದಿಲ್ಲ ಹೆಡ್ಲೈನ್ಸು ಬೊಂಕಿ ಅವ್ರದ್ದು ನ್ಯೂಸಲ್ಲಿ, ಎಲ್ಲಿ ನ್ಯೂಸ್ ಪೇಪರಲ್ಲಿ ಆಗುತ್ತಾ? ಹಲ್ಲೆಲೂಯಾ. ಕೊನೆ ಎಲ್ಲರೂ ಓಡ್ಬೋದು ನಾವೀಗ. ಥ್ಯಾಂಕ್ ಯು ಮಾಸ್ಟರ್. ರಬ ಹರ ಕಲಬ ಶಬ. ಅದನ್ನು ನೀವೀಗ ಮಾಡೋಕ್ಕೆ ಹೋಗೋದು. ಈಗ ಬೇರೆ ಯಾವುದೋ ಸರ್ವೈವಲ್ ಅಲ್ಲ. ನಾನು ಬಚಾವಾಗಕ್ಕೆ ಬಂದಿಲ್ಲ, ಹೇಳ್ರಿ. ನಾನು ಬಚಾವಾಗಕ್ಕೆ ಬಂದಿಲ್ಲ ಇಲ್ಲಿ. ನಾನು ದೇಶನ ಬಚಾವ್ ಮಾಡೋಕ್ಕೆ ಬಂದಿರೋದು. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಅವಕಾಶಗಳು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಕೈಯಿಂದ ಈಗ ಹೋಗಿ ನೀನು ಸುಧಾ ಮನೆಯಾರು ಕೂತ್ರೆ ಹೋಗ್ತೀನಿ. ಒಂದು 10 ಬೈಬಲ್ ಹೊಸ ಒಡಂಬಡಿಕೆ ಇಸ್ಕೊಂಡು ಸುಮ್ಮನೆ ಕೊಡಿ. ನೀವು ಬಸ್ ಹತ್ತಿ ಯಾರಪ್ಪ ಬೇಡ ಅಂತ ವಾಪಸ್ ಇಸ್ಕೊಬನ್ನಿ. ನೀವು ಮಾಡಿ ಸಾಕು ಸುಮ್ಮನೆ. ಅದನ್ನು ಮನೆಗೆ ಹೋಗಿ ಸಿಂಹ ಥರ ಪವರ್ ಬಂದಿರೋದಾಗಲಿ. ಅವ್ನು ನಮ್ಮನ್ನು ಬಿಟ್ಟವನು ಚಿಂತೆ ಬೇಡ. ನೀವು ಸುಮ್ಮನೆ ನೀವು ಒಂದು 10 ಹೊಸ ಒಡಂಬಡಿಕೆನ, ಒಂದು ಟ್ರ್ಯಾಕ್ಸ್ನ ಹಿಡ್ಕೊಂಡು ಸುಮ್ಮನೆ ಕೊಟ್ಟು ಹೋಗಿ. ಯಾರಿಗಾದರೂ ಕೊಟ್ಟೋಗಿ. ನೀವು ಏನಾದರೂ ಗಲಾಟೆ ಆಯ್ತು ಅಂದರೆ ಪೊಲೀಸಿಗೆ ಕಾಲ್ ಮಾಡಿ, ನನಗೆ ಕಾಲ್ ಮಾಡಿ, ನಾನು ಬರ್ತೀನಿ. ನಾವು ಆಗುತ್ತಾ? ಯಾರು ನನ್ನ ಜೊತೆ ಬರ್ತೀರಾ? ಕೈ ಐತಿ ನೋಡೋಣ. ಅವ್ರಿಗೆ ಕಾಲ್ ಮಾಡಿ ತಗೋಣ. ನೀವು ಬೇಡ, ಹೆಣ್ಮಕ್ಳುಗಳು ಬೇಡ. ನೀವು ಆಯಿತಾ? ನೀವು ಮನೇಲೇ ಇರಿ. ಯಾರು ಬರ್ತೀರಿ? ಗಂಡಸರುಗಳು. ಗಂಡಸರು ಅಂತ ಹೇಳ್ಕೊಂಡವ್ರು. ಹಾಲೆಲ್ಲ ಹೆಂಗಸರು ಕೈ ಎತ್ತವ್ರೆ, ಗಂಡಸರು ಕೈ ಎತ್ತ. ಥ್ಯಾಂಕ್ ಯು ಜೀಸಸ್. ಸಾಲ ಬಾರೋ ಖರ ಬರ ಬರ ಶಬ ಶೀರೋ ಬಾರಿ ಖ ರಬ 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 ಲಮ ಶೇರೋ ಬಾರಿ ಬರ ಬರ ರಬ. ಯಾವಾಗ ಗಿದ್ಯೋನು, ನೀವು ಹೇಳ್ಬೋದು ಗಿದ್ಯೋನ್ ಥರ. ಗಿದ್ಯೋನ್ ಯಾವಾಗ ಹಂಗೆ ಹೇಳ್ದ? ನನ್ನ ಕುಲ ಅಲ್ಪವಾದದ್ದು. ಮೋಸ್ಟ್ಲಿ ಕೊನೆಯವನಿರ್ಬೋದು ಅವನು ಮನೇಲಿ. ಕೊನೆಯವನು, ನಾನು 5ನೇವನು ನಮ್ಮ ಮನೇಲಿ. ಆಗುತ್ತಾ? ಆದರೆ ಫಸ್ಟ್ ನಾನೇ. ಹಲ್ಲೆಲೂಯ. ಆಗುತ್ತಾ? ಥ್ಯಾಂಕ್ ಯು ಜೀಸಸ್. ಸಬ ಹರ ಬರ ರಬ ರಬ ಮೇರೆ ಜೀವನ್ ಕ ಮಕ್ಸದ್ ತು ಯೆ ಬಾಖ. ಎಲ್ಲರ ಮುಂದೆ ಬರ್ದಾಗಲಿ. ಲಬ ಹರೈ ಕರ ಬರ ಶಬ ರಬ 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 ರೋಬು ಲೂಮಾ ರೇರೋ ಬಾರಿ ಕಾಬ ಶಬ. ಸೋತು ಹೋಗಬಾರ್ದು. ಕೇಳಿಲಿ ವಸಂತಮ್ಮ, ಸ್ವಲ್ಪ ಓಡಾಡ್ರಿ ನೀವು. ಸ್ವಲ್ಪ ನೋಡಿ, ನಿಂತಲೇ ನಿಲ್ಬೇಡಿ. ಸ್ವಲ್ಪ ನೋಡಿ, ಹಿಂಗೆ ನೋಡಿ, ಈ ಥರ ತುದಿಗಾಲಲ್ಲಿ ಸ್ವಲ್ಪ ನೋಡಿ, ಆ ಕಡೆ ಈ ಕಡೆ. ಅಟ್ಲೀಸ್ಟ್ ಬರೀ ನೀವು ಇದು ಮಾಡಿ ಸಾಕು. ನೀವು ವಿಡಿಯೋ ಎಷ್ಟು ಚೆನ್ನಾಗಿ ಬರುತ್ತೆ. ಸುಮ್ಮನೆ ನೋಡಿ, ನೀವು ಸುಮ್ಮನೆ ನೋಡಿ, ಈ ಕಡೆ ಈ ಕಡೆ, ಇಲ್ಲಿ ತುದಿಗಾಲಲ್ಲಿ ಹಿಂಗೆ, ಬರೀ ತುದಿಗಾಲಲ್ಲಿ. ಎಷ್ಟು ಅದು ಎಂಥ ಎಕ್ಸಸೈಸ್ ಉಪಯೋಗ ಅಂತ ನಾನು ಹೇಳ್ತೀನಿ. ಆಮೇಲೆ ಅವಾಗ ಅದನ್ನೇ ಮಾಡ್ಕೊಂಡು ನಿಂತ್ಕೊಡ್ತೀನಿ ಇಡೀ ದಿನ. ಬೇಕಾದ್ರೆ ಒಂದು 2-3 ಎಕ್ಸಸೈಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಆ ಹೊಟ್ಟೆ ಒಳಗೋಗಿರೋರ್ದು ಇನ್ನೂ ಒಳಗೋಗುತ್ತೆ. ಅವರಿಗಿಲ್ಲ, ಬಾಡಿ ಬಿಲ್ಡರ್ಸಿಗಿಲ್ಲ. ಥ್ಯಾಂಕ್ ಯು ಫಾದರ್. ರಬ ಹರಿ ಕಾಲ ಬಲ ಶಮ. ಕೈಗಳ ಮೇಲೆ ರಬ. ನಿಂತಲೇ ನಿಲ್ಬಾರ್ದು. ಸ್ವಲ್ಪ ಸುಹಾಸ್. मेरे जीने का कारण तू है,
का मकसद तू है, मेरे जीने का कारण तू है। मैं जीऊं या मरूं, वो तेरे लिए, तू मेरा मैं जीऊं या ಆ ಕಡೆ ಕಡೆ ಆ ಕಡೆ ಕಡೆ ನಿಂತಲ್ಲ ನಿಲ್ಬಾರ್ದು. पिछला सब भूल के मैं आगे दौड़ा चलूं, जो मेरे लिए धन था उसको त्याग दूं। पिछला सब भूल कर मैं आगे दौड़ा चलूं, जो मेरे लिए धन था उसको त्याग दूं। कि मैं पाऊं से पुरस्कार, दौड़ा मैं जाऊं, मैं जीऊं या मरूं, वो तेरे लिए, तू मेरा प्रभु। मैं जीऊं या मरूं, वो तेरे लिए, तू मेरा प्रभु। मुझ पर हुई है कृपा, देखा जाने दो, जिसने मुझे चुना उसको और मैं पढ़ूं। मुझ पर हुई है कृपा, देखा जाने दो, जिसने मुझे चुना उसकी और मैं पढ़ूं। देखो मेरी सलीब पर खींचा मैं जाऊं, देखो तेरी सलीब पर खींचा मैं जाऊं, मैं जीऊं या मरूं, वो तेरे लिए, तू मेरा प्रभु। मैं जीऊं या मरूं, वो तेरे लिए, तू मेरा प्रभु। तेरे जीवन का मकसद तू है, मेरे जीने का कारण तू है। मैं जीऊं या मरूं, ಎಲ್ಲ ಕೈಗಳ ಮೇಲೆ वो तेरे लिए, तू मेरा प्रभु। मैं जीऊं या मरूं, वो तेरे लिए,
ನಾನು ಪರಲೋಕದ ದೇವರೊಂದಿಗೆ ಸಹವರ್ತಿ ಹೇಳೋದಾಗ್ಲಿ. ನನ್ನಲ್ಲಿ ನಿತ್ಯ ಜೀವವಿದೆ. ಅದು ನನ್ನನ್ನು ಎಲ್ಲ ಸಂದರ್ಭಗಳ ಮೇಲೆ ಪ್ರಭುತ್ವಗೊಳಿಸುತ್ತದೆ. ನನಗೆ ಲೋಕದ ಶೋಚನೀಯ ವ್ಯವಸ್ಥೆಗಳ ಮೇಲೆ ಪ್ರಭುತ್ವವಿದೆ. ಲೋಕದ ಶೋಚನೀಯ ವ್ಯವಸ್ಥೆಗಳ ಮೇಲೆ ಪ್ರಭುತ್ವವಿದೆ. ನನಗೆ ಸೈತಾನನ ಮೇಲೆ ಪ್ರಭುತ್ವವಿದೆ. ನಾನು ಅನಾರೋಗ್ಯ ರೋಗಗಳಿಗಿಂತ ಶ್ರೇಷ್ಠ. ವ್ಯಾಧಿ ನನ್ನ ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ನನ್ನ ದೇಹದ ಮೂಲಕ ದೇವರ ಸಾರ ನನ್ನಲ್ಲಿ ಹರಿಯುತ್ತದೆ. ನನ್ನಲ್ಲಿ ದೇವರ DNA ಇದೆ. ದೇವರ ಅನುವಂಶೀಯ ವ್ಯಕ್ತಿ ನಾನು. ನನಗೆ ಅನಾರೋಗ್ಯವಿಲ್ಲ. ಅತ್ಯುತ್ತಮ ಜೀವವಿದೆ. ಕ್ರಿಸ್ತನ ಸಾವು, ಸಮಾಧಿ ಮತ್ತು ಪುನರುತ್ಥಾನವು ನನಗೆ ಎಲ್ಲವನ್ನು ಲಭ್ಯ ಮಾಡಿದೆ. ಶಿಲುಬೆ ಮೇಲೆ ಮುಗಿದ ಕಾರ್ಯಗಳು, ಅದನ್ನು ಆನಂದಿಸುತ್ತೇನೆ. ನಾನು ಎಂದೆಂದಿಗೂ ಬದುಕುವನು. ನನ್ನ ದೇಹದಲ್ಲಿ ಯಾವ ಕಾಯಿಲೆ ಬೆಳೆಯಲು ಸಾಧ್ಯ ಇಲ್ಲ. ಎಲ್ಲ ರೋಗಗಳ ಮೇಲೆ, ಪ್ರಪಂಚದ ಶಕ್ತಿಗಳ ಮೇಲೆ ಜಯದಲ್ಲಿ ನಡೆಯುತ್ತೇನೆ. ಅಧಿಕಾರ ಪ್ರಭುತ್ವದಲ್ಲಿ ನಡೆಯುತ್ತೇನೆ. ದೇವರ ಕೃಪೆಯಲ್ಲಿ ನಾನು ಪರಿಪೂರ್ಣವಾಗಿ ನಡೆಯುತ್ತೇನೆ. ನಾನು ಹೋದಲ್ಲೆಲ್ಲ ನನ್ನನ್ನು ಸ್ವೀಕರಿಸಲಾಗುತ್ತದೆ. ಅತ್ಯುನ್ನತ ಸ್ಥಳಗಳು ನನಗಾಗಿ ಕಾಯ್ತಾ ಇದೆ. ಜನರು ನನಗೆ ಒಳ್ಳೆಯದನ್ನು ಮಾಡಲು ತೊಡಗಿಸಿಕೊಳ್ಳುತ್ತಿದ್ದಾರೆ. ದೇವರ ಕೃಪೆಯು ನನ್ನ ಜೀವನದಲ್ಲಿ ಸರಿಯಾದ ಜನರನ್ನು ಆಕರ್ಷಿಸುತ್ತದೆ. ನಾನು ನನ್ನನ್ನು ಶ್ರೇಷ್ಠತೆಯಲ್ಲಿ ನೋಡುತ್ತೇನೆ. ನಾನು ನನ್ನನ್ನು ಶಾಂತಿಯಲ್ಲಿ ನೋಡುತ್ತೇನೆ. ನಾನು ನನ್ನನ್ನು ಯಶಸ್ಸು ಮತ್ತು ಸಮೃದ್ಧಿಯಲ್ಲಿ ನೋಡುತ್ತೇನೆ. ನಾನು ನನ್ನನ್ನು ದೊಡ್ಡ ಮತ್ತು ಅದ್ಭುತ ಸಾಧ್ಯತೆಗಳಲ್ಲಿ ನೋಡುತ್ತೇನೆ. ನಾನು ಪ್ರತಿದಿನ ಪ್ರತಿ ವರ್ಷ ದೈವಿಕ ಆರೋಗ್ಯವನ್ನು ಅನುಭವಿಸುತ್ತೇನೆ. ಚೈತನ್ಯಶೀಲ ಮತ್ತು ಉತ್ಸಾಹಭರಿತನಾಗಿದ್ದೇನೆ. ನಾನು ವಯಸ್ಸಾದಂತೆ ಕ್ಷೀಣಿಸುವುದಿಲ್ಲ. ಬದಲಾಗಿ ನನ್ನ ಶಕ್ತಿಯು ಹದ್ದಿನಂತೆ ಪ್ರತಿದಿನ ನವೀಕರಿಸಲ್ಪಡುತ್ತದೆ. ನಾನು ವಯಸ್ಸಾಗದಿರುವುದು ಅಮರತ್ವ ಮತ್ತು ಅನಾಸಕ್ತಿಯ ವಲಯವನ್ನು ಪ್ರವೇಶಿಸಿದ್ದೇನೆ. ದೇವರ ದೈವಿಕ ಸ್ವಭಾವವು ನನ್ನ ಪ್ರಾಣ ಆತ್ಮ ದೇಹದ ಮೇಲೆ ಸಂಪೂರ್ಣ ಪ್ರಾಬಲ್ಯವನ್ನು ಪಡೆಯುತ್ತದೆ. ಎಂತಹ ಸ್ಥಿತಿಯಲ್ಲಿಯೂ ನಾನು ಬೇರೂರುತ್ತೇನೆ. ಯಾವುದೇ ಚಿಂತೆ ನನ್ನ ಮೇಲೆ ಪರಿಣಾಮ ಬೀರುವುದಿಲ್ಲ. ನಾನು ಯಾವುದೇ ಎದುರಾಳಿಗೆ ಹೆದರುವುದಿಲ್ಲ. ಏಕೆಂದರೆ ಕ್ರಿಸ್ತನು ಈಗಾಗಲೇ ಶತ್ರು ಮತ್ತು ಅವನ ಎಲ್ಲ ತಂತ್ರಗಳ ಮೇಲೆ ಜಯ ಸಾಧಿಸಿದ್ದಾನೆ. ನನ್ನ ದೇಹವು ದೇವರ ಸೌಂದರ್ಯ ಮತ್ತು ಪರಿಪೂರ್ಣತೆಯ ಪ್ರತಿಬಿಂಬವಾಗಿದೆ. ಏಕೆಂದರೆ ನಾನು ಆತನ ಮಹಿಮೆ. ನಾನು ಆರೋಗ್ಯ, ಸಮೃದ್ಧಿ ಮತ್ತು ಅಲೌಕಿಕ ಅನುಗ್ರಹದಲ್ಲಿ ನಿರಂತರ ಅಭಿವೃದ್ಧಿ ಹೊಂದುತ್ತೇನೆ. ನನ್ನೆಲ್ಲರ ದೈವಿಕ ಜೀವನವು
ಯೇಸುವಿನ ಹೆಸರಿನಲ್ಲಿ ಶಾಶ್ವತ ಗೆಲುವು, ನಿತ್ಯ ಮಹಿಮೆಯ ಜೀವನಕ್ಕಾಗಿ ರೂಪಿತವಾಗಿದೆ. ನಾನು ಯಾವಾಗಲೂ ಪ್ರಗತಿ ಸಾಧಿಸುತ್ತಿದ್ದೇನೆ. ನನಗೆ ಕೊರತೆಗಳಿಲ್ಲ. ಹಣ ನನ್ನ ಹುಡುಕೊಂಡು ಬರುತ್ತೆ. ದೇವರಿಗೆ ಯಥಾರ್ಥವಾಗಿ ಕೊಡ್ತೀನಿ. ನಾನು ಎಷ್ಟೇ ಹಣ ಬಂದ್ರು, ಶ್ರೀಮಂತಿಕೆ ಬಂದ್ರು, ನಾನು ಅಹಂಕಾರ ಪಡೋದಿಲ್ಲ. ಅದೆಲ್ಲ ದೇವರಿಗೆ ಕೊಡುವನು ನಾನು. ನನ್ನ ವೈರಿಗಳ ಮುಂದೆ ನನಗೆ ಔತಣ, ಚಿನ್ನನ ಧೂಳು ತರ ಇಡ್ತೀನಿ. ನಾನು ಅತಿ ಶ್ರೇಷ್ಠವಾದದೆಲ್ಲ ನನಗೆ ಮೀಸಲಾಗಿದೆ. ಆಮೇನ್. ನನ್ನ ನಡು ನೆತ್ತಿಯಿಂದ ಅಂಗಾಲವರೆಗೂ, ಮೆದುಳು, ಕಣ್ಣು, ನನ್ನ ಒಂದೊಂದು ಸರ್ವೇಂದ್ರಿಯಗಳು, ಹಾರ್ಟ್, ಲಿವರ್, ಕಿಡ್ನಿ, ಕಾಲುಗಳು, ಮೂಳೆ, ಖಂಡ, ಮಾಂಸಗಳು, ಒಂದೊಂದು ಅಣು ರೇಣುಗಳು ಪವಿತ್ರಾತ್ಮನ ಅಭಿಷೇಕ ತುಂಬಿದೆ. ಪರ್ಫೆಕ್ಟ್ ಆರೋಗ್ಯದಲ್ಲಿದೆ. ಸರಿಯಾದ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದೆ. ಕೀಲು ನೋವೆಲ್ಲ ನನ್ನ ಜೀವಮಾನದಲ್ಲಿ ಇರೋದಿಲ್ಲ. ಕಾಲೇಬ 85ನೇ ವಯಸ್ಸಲ್ಲಿ ಹೇಳಿದಂತಾನೆ ನಾನು ಅದೇ ರೀತಿ ಹೇಳ್ತೀನಿ. ಆಮೇನ್. ಪರಲೋಕದ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದ ನೆರವೇರಲಿ. ನಮ್ಮ ಅನುದಾನ ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿರ್ಣಯಿಸುವ. ಆಮೇಲೆ. ನನ್ನ ಮನೆ ಹೊನ್ನನ್ನು ಕೊಂಡಾಡು, ನನ್ನ ಸರ್ವೇಂದ್ರ ಆತನ ಪವಿತ್ರನಾಮವನ್ನು ಕೀರ್ತಿಸಿರಿ. ನನ್ನ ಮನೆ ಹೊನ್ನನ್ನು ಕೊಂಡಾಡು, ಆತನ ಉಪಕಾರವೊಂದನ್ನು ಮರೆಯಬೇಡ. ಆಮೇಲೆ. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಸೈತಾನ ಯಾವ ಹಾನಿ ಮಾಡಲಾರನು, ಸೈತಾನ ಯಾವ ಹಾನಿ ಮಾಡಲಾರನು. ಹಾನಿ ಇಲ್ಲ, ಹಾನಿ ಇಲ್ಲ, ಹಾನಿ. I cover right under the blood. I cover right under the blood. The devil can do me no harm, no harm, no harm, no harm. ಎಲ್ಲ ಕೈಗಳ ಮೇಲೆತ್ತಿ ಅಂತ ಶೋಧಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯತೆಯು ಈಗಲೂ ಸದಾ ಕಾಲ ನಿಮ್ಮೆಲ್ಲರ ಸಂಗಡ, ಎಲ್ಲ ಪರಿಶುದ್ಧ ದೇವ ಮಕ್ಕಳ ಸಂಗಡ ಕ್ರಿಸ್ತನ ತಿರುಗಿ ಬಾಣತನಕ ಇರುವುದಾಗಿರಲಿ. ಆಮೇನ್, ಆಮೇನ್. ಜಯ ಕೊಟ್ಟ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲೇ ನಿಂತ್ಕೊಳ್ಳೋದಾಗಲಿ. ಸಾಕ್ಷಿಗಳು ಯಾರಿದ್ದೀರಾ? ಯಾರಾದರೂ ಸಾಕ್ಷಿಗಳು ಕೈ ಎತ್ತಿ ಬೇಗ. ಹೇಳೋದಾಗಲಿ. ಯೇಸು ಕ್ರಿಸ್ತ ನಮಗೆ ಸ್ತೋತ್ರವಾಗಲಿ. 2 ತಿಂಗಳ ಹಿಂದೆ ಮನೆಗೆ ಬಂದಾಗ ಪಾಸ್ಟರ್ ಹೇಳಿದರು, ನೀವು ಮಾಡೋಂಥ ಬಿಸ್ನೆಸ್ಸಲ್ಲಿ ನಂಬಿಕೆ ಇರೋಂಥ ವ್ಯಕ್ತಿಗಳೇ ನಿಮಗೆ ಸಿಗ್ತಾರೆ ಅಂತ. ಈ ಮೊನ್ನೆಯಿಂದ ಒಂದಿಬ್ಬರು ಸಿಕ್ಕಿದ್ದಾರೆ. ಒಂದು ಹುಡುಗ ಪರ್ಮನೆಂಟಾಗಿ ಬರ್ತಿದೆ, ಇನ್ನೊಂದು ಹುಡುಗ ಟೆಂಪ್ರರಿಯಾಗಿ ಬರ್ತಿದೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ವಂಡರ್ಫುಲ್. ಇವತ್ತು ಬಾಯಿ ಬಿಟ್ಟಿದ್ದು ನಿಜವಾದ ಬಿಡುಗಡೆ ಹೇಳಿದ ನೋಡಿ. ಏನೋ ಒಂದು ವಿಶೇಷ ಅಂತ ಮಂಜು ಬಾಯಿ ಬಿಟ್ಟಿದ್ದು ವಿಶೇಷ ಅಲ್ವಾ? ರಜನಿ ಸಿಸ್ಟರ್ ಅವ್ರಿಗೆ ಗೊತ್ತು ತಮ್ಮ ಏನಂದು. ಸ್ವಂತ ತಮ್ಮ ರಜನಿ ಸಿಸ್ಟರ್, ಸ್ವಂತ ತಮ್ಮ ಅವರು. ಇನ್ಯಾರು ಯಾರು ಸಾಕ್ಷಿ ಹೇಳಿದ್ದೀರಾ? ಯಾರದು? ಸುಧಾ ಏನಾಗಿತ್ತು? ಎಷ್ಟು ವರ್ಷ ಎಲ್ಲೋಗಿದ್ದು? ಆ ಮೂತಿ ಆಗಿರೋದು ನೋಡೋದು, ಆ ಬಿಸಿಲಲ್ಲಿ ಇದು ಕಲ್ಲೊತ್ತಿರ್ತಾರಲ್ಲ, ಹಂಗಾಗಿದೆ ಮೂತಿ. ಬರ್ದೇ ನೋಡಿ, ಬರ್ದೇ ಮೂತಿಗಳು ನೋಡಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸ್. ನೀವು ಮೂತಿಲ ಕಂಡು ಹಿಡಿಬೋದು. ಬರ್ದೇ ಇರೋರು ಇಲ್ಲಿ ಬರ್ತಾ ಇದ್ರೆ ನೀವು ಅದೆಂತ ಅದರಲ್ಲಿ ಎಲ್ಲಿ ಹೇಳಿದ್ರೆ ಯಾರು ಹೇಳಿದ್ರಲ್ಲ, ಇಲ್ಲಿ ನಾವು ನಗ್ತಿದ್ವು ಅಂತ ಸಿಸ್ಟರ್ ಹೇಳಿದ್ರಲ್ಲ, ಅವ್ರಿಗೆ ಅಳಂಗೆ ಅದು ಯಾವುದೋ ಕೇಸ್ ವಿಚಾರ ಹೇಳಿದ್ರಲ್ಲ, ಅವ್ರಿಗೆ ಅಳಂಗೆ ಆಗ್ತಿದ್ದೆ, ನಾವು ನಗ್ತಾ ಇದ್ದೀವಿ ಅಂತ. ಪೊಲೀಸ್ ಹತ್ರ ನಗು ಬರುತ್ತೆ ನಮಗೆ. ಐ ಜಿ ಹತ್ರ ಕೂತ್ಕೊಂಡು ಬಂದು ನಾನು ಮೈಸೂರಲ್ಲಿ ಐ ಜಿ ಹತ್ರ. ಐ ಜಿಗೇನೆ ಆಯ್ತಾ? ಅದೇ ಹೇಳಿದೀವಿ. ಓಕೆ, ಬೇರೆ ಸಾಕ್ಷಿ ಹೇಳೋರು? ಇವರೇ ಸುವಾಸನ್. ಆಮೇನ್. ಯೇಸು ನಾಮಕ್ಕೆ ಸ್ತೋತ್ರ ಹೇಳಬೇಕು. ಇನ್ಯಾರು ಸಾಕ್ಷಿ ಹೇಳೋರು? ಇನ್ಯಾರು ಸಾಕ್ಷಿ ಹೇಳೋರಿದ್ದೀರಾ? ಸ್ಯಾಮ್ಗೆ ಶೀತ ಜ್ವರ ಸುಮಾರಿತ್ತು ಈ ವಾರ ಎಲ್ಲ. ಅವನಿಗೆ ದೇವ್ರು ಗುಣ ಮಾಡಿದ್ದಾರೆ. ಮಲಗಿದ್ದ ಅವನು, ನಾವೇ ಹೇಳಿರಲಿಲ್ಲ ಮಲ್ಕೊಳ್ಳಿ ಸುಮ್ಮನಿದ್ದು, ಅವನೇ ಎದ್ದು ಬಂದಿದ್ದಾನೆ. ಸ್ವೆಟ್ಟಿಂಗ್ ಅಂದರೆ ಎತ್ತದು ಬೆವರು ಬಂದು ಹೊಡ್ಬಂದಿದ್ದಾನೆ ಅನಿಸುತ್ತೆ, ಶೆಕೆ ಬೆವರು. ಹಲ್ಲೆಲೂಯಾ. ಇನ್ಯಾರು ಸಾಕ್ಷಿ ಹೇಳಿದ್ದಾರೆ ನೋಡಿ. ಇಲ್ಲಿ ಇದು ಚರ್ಚ್ ಮಿನಿಸ್ಟ್ರಿ ಇಲ್ಲ, ಇದು ನಮ್ಮ ಪ್ರೊಫೆಟಿಕ್ ಅಪೋಸ್ಟಲಿಕ್.
ಕಂಚಮಾರಲ್ಲಿ ಕಳಿಸ್ಕೊಳ್ಳಿ ನೀವು. ಅಭಿಷೇಕ ತೊಗೊಂಡೋಗಿ ಮಗುನೇ ಇರ್ಬೋದು, ನೀವು ಬೀದಿಲಿ ನಿಂತ್ಕೊಳ್ಳಿ ಹೋಗಿ ನೀವು. ಅಲ್ಲೇನಾದರೂ ಆಗಬೇಕು, ಆವಾಗಲೇ ಮಜಾ. ಕೇಳಿಸ್ಕೊಳ್ಳಿ ನೀವು, ಅಲ್ಲಿ ಅದಾದ್ರೇ ಸರಿಯಾದ ಅಭಿಷೇಕ ಇದೆ ಅಂತ ನಿನ್ನ ಮೇಲೆ. ಜೈಲೊಳಗೆ ಹಾಸನ ಜೈಲು ಆರಾಮಾಗಿ ಹೋಗ್ಬಿಡ್ತದೆ. ಯಾರು ಬರ್ತೀರಿ ನಮ್ಮ ಜೊತೆ ನೀವು? ಅವಾಗ ಯಾರು ಪೊಲೀಸರು 2 ಹೆಣ್ಮಕ್ಳು ನಮ್ಮ ಜೊತೆ ಬರೋರು, 3 ಜನ ಹೆಣ್ಮಕ್ಳು. ಭಾರಿ ಇಷ್ಟ, ಸೂಪರಾಗಿ ಹಾಡು ಹೇಳೋರು, ಸೂಪರಾಗಿ ಹಾಡು ಹೇಳೋರು, ಯಾರು ಹೇಳೋಕ್ಕಾಗಲ್ಲ ಆ ಥರ ಹಾಡು ಹೇಳೋರು. ಆಮೇಲೆ ನಾನು ಒಂದೊಂದು ಒಬ್ಬನೇ ಹೋಗ್ತಿದ್ದೆ. ಒಂದು ಸಲ ಈ ಥರ ಗಲಾಟೆ ಆಯಿತು. ಆ ಜೈಲೊಳಗಿರೋ ಕೇಡಿಗಳ ಆಚೆಗೆಲ್ಲ ಇಲ್ಲಿ ಪರಿಚಯ, ದೊಡ್ಡ ದೊಡ್ಡವ್ರಿಗಿಲ್ಲಿ ಹೇಳಿ ನೀವು. ಅಲ್ಲಿ ಕಿಚನ್ಗೆ ಅಡುಗೆಗೆ ಕರೆದು, ಅಡುಗೆ ಮನೆಗೆ ಕರೆದು ನನಗೆ ಚಾಕು ಹಾಕೋಕೆ ಬಂದು ನನ್ನ ಕೈ ಹಿಂಗೆ ಹಿಡಿದು ಪೊಲೀಸರು ಬಂದು PC ನೋಡಿದ್ರು. ಅವ್ರು ಬಂದು ನನ್ನ ಬಚಾವ್ ಮಾಡಿದ್ರು. ಆಮೇಲೆ ನಾನು ಆಚೆ ಬಂದೆ. ಅವ್ರು ಹೇಳ್ದಲ್ಲ, ಅವನು ಅಲ್ಲೊಬ್ಬ ಅವನು ಗುಡ್ಡ ಬಂದಿದ್ದು, ಅಯ್ಯಪ್ಪ ಮಲೆ ಹಾಕಿದ್ದಾನೆ ಬಂದು ಅಲ್ಲೇ ಆಚೆನೆ ಬಸ್ಸು ಹತ್ರನೇ ಬಂದು ಗಲಾಟೆ ಮಾಡು. ಮನೇಲಿ ನಾನು ಹೇಳೇ ಇಲ್ಲ ಅದನ್ನು, ಮನೇಲಿ ಹೇಳಲ್ಲ ನಾನು. ಕೇಳಿ ನೀವು, ಸಾಯಂಕಾಲ ಫ್ಯಾಮಿಲಿ ಪ್ರೇಯರ್ ಶುರು ಆಯ್ತಲ್ಲ, ನಮ್ದು 12 ಗಂಟೆ ತನಕ ಪ್ರೇಯರ್ ನಡೆಯುತ್ತೆ ಅಲ್ವಾ? ಅಲ್ಲಿ ದೇವ್ರು ತಿಳಿಸಿರೋದು ಏನಂತ ತಿಳಿಸಿರೋದು, ನೇರವಾಗಿ ಏನು ತಿಳಿಸಿರೋದು? ಇವತ್ತು ನನ್ನ ಮಗ ಬೀದಿಲಿ ನಿಂತ್ಕೊಂಡು ನನ್ನ ಜೀವ ಹೋದರೆ ಯೇಸುವಿಗೆ ಅಂತ ಹೇಳ್ದ. ಅದೇ ನನಗೆ ಇಷ್ಟ ಆಯಿತು ಅಂತ ಬಂದಿದ್ದು. ಇಷ್ಟೇ ಬಂದಿದ್ದು, ಇನ್ನೇನು ಬರಲಿಲ್ಲ, ಇಷ್ಟೇ ಬಂದಿದ್ದು. ಕೇಳಿಸ್ಕೊಳ್ಳಿ, ಅರ್ಥ ಆಗ್ತಿದೆ? ನೀವು ಮೂತಿ ನೋಡುವ, ಮೂತಿ ಅದು ನಿಲ್ತಾವ, ಬೀದಿಲಿ ನಿಲ್ತಾವ, ಹೋಗ್ತೀನಿ ನಿಲ್ತಾವ ಇವರೆಲ್ಲ ಈ ಥರ. ಯೇಸಪ್ಪನ ಬೇಡ, ಯಾರು ಬೇಡ, ಅಲ್ಲಿದೆ ನೋಡ್ರಿ ಅಲ್ಲಿ, ಹೋಗಿ ಓದ್ಕೊಳ್ಳೋದನ್ನು ಅರಣ್ಯಕಾಂಡ. ಇಲ್ಲಿ ನಮ್ಮ ಸಾಯಿಸ ಕರ್ಕೊಂಬಂದಿದ್ದೀರ ನೀವು. ಬೇರೆ ಹೇಳಿದ್ರು ಸಾಯಿ. ಈಗ ನೀವು ಮಕ್ಕಳು ಹೋಗ್ತಾರೆ, ಮಕ್ಕಳು ಹೋಗಲ್ಲ ಅಂದಲ್ಲ, ಮಕ್ಕಳು ಹೋಗ್ತಾರೆ, ನೀನು ಇಲ್ಲೇ ಉಣ್ಬೇಕು. ಈಗ ನಿಮ್ಮನ್ನ 20-30 ಲಕ್ಷ ಜನ ಉಣಿದಾರೆ ಕೇಳಿ ನೀವಲ್ಲಿ. ಬರೀ 200 ಕಿಲೋಮೀಟ್ರ್ ಗ್ಯಾಪಲ್ಲಿ ಎಷ್ಟು ಜನ ಉಣ್ಣಕ್ಕಾಗುತ್ತಪ್ಪ ಹೇಳಿ? 30-40 ಲಕ್ಷ ಜನ ಉಣಿದಾರಲ್ಲಿ. ಎಲ್ಲಿಂದ? ಐಗುಪ್ತ ಬಾರ್ಡ್ರಿಂದ ಈ ಕಡೆ ಬಂದರೆ ಕೇಳಿ ನೀವು. ಕಾಲೇಬ ಯೋಶು ಅಂತ ನಾವು ಯಾರು ಧೈರ್ಯವಾಗಿದ್ದಿದ್ರೆ 10 ದಿನದಲ್ಲಿ ಕಾನಾನ್ ದೇಶಕ್ಕೆ ಬರ್ತಾಯಿದ್ರು. ಧೈರ್ಯವಾಗಿದ್ದಿದ್ರೆ ಇವರು ಯುದ್ಧ ಬಂದರೆ ಇವರು ಭಯಪಟ್ಟು ಓಡೋಗ್ತಾರೆ ಅಂತ ಹೇಳ್ಬಿಟ್ಟು ಇವ್ರನ್ನ ದೇವ್ರು ಸೂಚಿಸ್ತಾನೆ ಅವಿಧೇಯತೆಯಿಂದ. ಗೊತ್ತಾ ನಿಮ್ಗದು? ಯಶೋನಿಗೆ ಗೊತ್ತು. ಹಲ್ಲೆಲೂಯಾ. ಓಕೆ, ಯಾರು ಸಾಕ್ಷಿಗಳವರಿದ್ವಿ ಇದೀರಾ? ಯೇಸು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ವರ್ಷ 2020 ಜನವರಿಯಿಂದ ತನ್ನ ಸೇವಕರ ಮುಖಾಂತರವಾಗಿ ಏನೇನು ಪ್ರವಾದನೆಗಳಿಸೋದೆಲ್ಲ ದೇವರು ನೆರವೇರಿಸಿದ್ದಾರೆ, ಅದಕ್ಕೆ ದೇವರು ಸ್ತೋತ್ರ ಮಾಡಿ. ತುಂಬ ಅಳೋದು. ಫಸ್ಟ್ ಸ್ಕೂಲ್ಗೆ ಹೋಗುವಾಗ ನಾನು ಪಾಸ್ಟರ್ ಪ್ರೇಯರ್ ಮಾಡಿದ್ದೆ, ಅವರು ಪ್ರೇಯರ್ ಮಾಡಿದ್ರು ಅಳಲ್ಲ ಅಂತ. ಇವಾಗ ಸಾಟರ್ಡೇ ಸ್ಕೂಲ್ಗೆ ಹೋಗ್ತಿದ್ದೆ ಮಾಡಿದ್ದಾರೆ. ಸೂಪರ್. ಸ್ಟಾರ್ಟಿಂಗ್ ಎಲ್ಲಿಯವರು? ಹಲ್ಲೆಲೂಯಾ. ಸುಮ್ಮನಿಸ್ಬೇಕು ಅನ್ನಿಸಿರಲಿಲ್ಲ ಅಂತ. ಮತ್ತೆ ಅವ್ನು ಸ್ಟಾರ್ಟಿಂಗ್ ಸ್ಕೂಲ್ ಜಾಯ್ನ್ ಆದಾಗ 3 ಮೆಂಬರ್ಸ್ ಇದ್ರು. ನಾನು ಶೋಭಕ್ಕ ಹೇಳಿ ಪ್ರೇಯರ್ ಮಾಡಿಸಿದ್ದೆ. ಅವ್ನು ಇವಾಗ 20 ಮೆಂಬರ್ಸ್ ಆಗಿದ್ದಾರೆ. ಯಾರು ಸ್ಕೂಲ್ ಅವ್ರಿಗೆ ಅಡ್ಮಿಷನ್ ಅವ್ರಿಗೆ ಗೊತ್ತಾದರೆ ಎಲ್ಲ ಇಲ್ಲಿಗೆ ಬರ್ತಾರೆ. ಅದು ಕೇಳಿಸ್ಕೊಳ್ಳಿ, ಎಲೆಕ್ಷನ್ ಟೈಮಲ್ಲಿ ಕರೆಕ್ಟಾಗಿ ಹೇಳ್ತೀವಿ ಯಾರು ಗೆಲ್ತಾರೆ ಅಂತ. ಸಾಧ್ಯ ಆದರೆ ಅದು ಲೀಡು ಕೊಡ್ತಿತ್ತವ. 1-2 ನೋಡ್ತಾರೆ, ಬಂದು ನಿಂತ್ಕೊಳ್ತಾನೆ. ಏನು ಹೇಳ್ತೀರಾ? ಹಲ್ಲೆಲೂಯಾ. ಆಮೇಲೆ ಅವನು ತುಂಬ ಇದ್ದಕ್ಕಿದ್ದಕ್ಕೆ ತೊಗರಿಸೋಕೆ ಸ್ಟಾರ್ಟ್ ಮಾಡ್ದ. ಎಲ್ಲರೂ ದೊಡ್ಡ ನಮ್ಮ ಭಾವ ಸ್ವಲ್ಪ ತೊಗರಿಸ್ತಾರೆ, ಅವ್ರು ಭಾವಂತರ ಅಂತ ಹೇಳ್ಬಿಟ್ಟು ಅದನ್ನು ರಿಸೀವ್ ಮಾಡಲಿಲ್ಲ. ಅದನ್ನು ಇಲ್ಲ ಅಂದ್ಬಿಟ್ಟು ನಾನು ಬಂದ್ಬಿಟ್ಟು ದೇವ್ರ ಹತ್ರ ಪ್ರೇಯರ್ ಮಾಡಿದೆ. ಅವ್ನು ಯಾವ ಅದಕ್ಕೆ ಅಂಥವ್ರ ಜೊತೆ ಹುಡ್ಕೊಂಡು ಹೋಗ್ಬೇಡಿ ಅಂತ ಹೇಳೋದು ನಾವು. ನಾನು ಹೇಳಲ್ಲ, ನಿಮ್ಮ ಅವಧಿರ ಮನೆ ಹುಡ್ಕೊಂಡು ಹೋಗ್ಬೇಡಿ ಅಂತ ಹೇಳೋದು ನಾನು. ಇದಕ್ಕೆ ಆಮೇಲೆ ಅವ್ನು ಯಾವಾಗ ಸರಿಯಾಗಿ ಸ್ಟಾರ್ಟ್ ಮಾಡಿದ್ರೆ ಗೊತ್ತಿಲ್ಲ. ಆಮೇಲೆ ನಾನು ದೇವ್ರಿಗೆ ಮಾತಾಡಿದ್ವಿ, ಅವ್ನಿಗೆ ಚೆನ್ನಾಗಿ ಮಾತಾಡ್ತಾನೆ ಅಲ್ವಾ ಅಂತ ದೇವ್ರ ಅದಕ್ಕೆ ಅದ್ಭುತವಾಗಿ ಬಿಡುಗಡೆ ಕೊಟ್ಟು ದೇವ್ರಿಗೆ ಕೋಟಿ ಕೊಡಿಸ್ತಾರೆ. ನಮ್ಮದು ಫೇಸ್ಬುಕ್ ಹಳೇ ಫೋಟೋಗಳು ತೆಗಿಯೋಕೆ ಯಾರಿಗಾರು ಬರುತ್ತಾ? ಹಿಂದೆ ಹೋಗಿ ನೀವು. ಶಶಾಂಕ್ ಅಂತ ಹುಡುಗ ಇದ್ದಾನೆ, 16 ವರ್ಷ 17 ವರ್ಷದ ಹುಡುಗ. ನಮ್ಮ ಛತ್ತೀಸ್ಗಢ ಮೀಟಿಂಗಲ್ಲಿ ಫಸ್ಟ್ ಟೈಮ್ ಮಾತಾಡ್ದ ಬಂದು. 17 ವರ್ಷದ ಲೈಫಲ್ಲೇ ಫಸ್ಟ್ ಟೈಮ್ ನಾನು ತೋರಿಸಿ ಮುಜೆ ಮಾರ್ತಾ ಅಂತ ಬಂದು ನಿಂತವನೆ. ನಮಗೇನು ಅನ್ನಿಸ್ತಾ ಇಲ್ಲ, ಅವ್ರು ಅಳ್ತವ್ರೆ. ಫಸ್ಟ್ ಟೈಮ್ ಮಾತಾಡು. ಹಲ್ಲೆಲೂಯಾ. ಓಕೆ, ನೋಡಿ, ನಾವು ನಂಬಿ ನಡೆಯೋರು, ನೋಡಿ ನಡೆಯೋರಲ್ಲ. ನೋಡೋದು ಅಂತ ಹೇಳಿದ್ರೆ ಅದು ಇದು ಏನೇನೋ ಸಾಲಗಳು, EMI ಕಟ್ಟೋದು, ಅದು ಇದು. ನನಗನ್ಸುತ್ತೆ ಬರೀ ಒಂದು EMI ಹೇಳ್ತೀನಿ ನಾನು. ಬೆಂಗಳೂರು ಚರ್ಚ್ದು 3,000 ಮೇಲೆ ಕಟ್ಟಬೇಕು. ಒಂದು ದಿನದ ಕಂತದು, ಒಂದು ದಿನದ ತಿಂಗಳದಲ್ಲ ಅದು. ಮಿನಿಮಮ್ ನಮಗೆ 10,000-15,000 ಸಾವಿರ ಒಂದು ದಿನಕ್ಕೆ ಬೇಕು. ಕಳಿಸ್ಕೊಳ್ಳಿ ನಿಮಗೆ ಆಗುತ್ತಾ? ಹೆಂಗಿರ್ತದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಿದ್ರೆ ಬರಲ್ಲ ಗೊತ್ತ ನನಗೆ ಇವತ್ತು ಇವರಿಗೆ. ಯೋಚನೆ ಮಾಡಬೇಡಿ, ಇಲ್ಲೇ ಮರೆತು ಹೋಗ್ಬಿಡು ನೀವು. ಎಲ್ಲರೂ ಸಮಾಧಾನ ಹೋಗಿ ಬರೋದಾಗಲಿ. ಹಲ್ಲೆಲೂಯಾ.